ಸರ್ ಕಾಲೇಜ್ ಸೇರ್ಬಿಟ್ಟಿದ್ದೀನಿ ಸರ್. ಏನೇನೂ ಅರ್ಥ ಆಗ್ತಾ ಇಲ್ಲ. ಸೀನಿಯರ್ಸ್ ನೋಡಿದ್ರೆ ಹೆದರ್ಸ್ತಾರೆ, ಫೇಲ್ ಆಗ್ತಾರೆ ಅಂತೇಳಿ. ನಾನು ನೋಡಿದ್ರೆ ಆರ್ಟ್ಸ್ ಮಾಡ್ಕೊಂಡು ಬಂದೆ, ಕಾಮರ್ಸ್ ಮಾಡ್ಕೊಂಡು ಬಂದೆ, ಸೈನ್ಸ್ ಮಾಡ್ಕೊಂಡು ಬಂದೆ, ಬೇರೆ ಸ್ಟ್ರೀಮಿಂದ ಬಂದು ಇಲ್ಲಿ ಯಾವುದೋ ಲಾ ಸೇರಿದ್ದೀನಿ. ಪಾಸೇ ಆಗಲ್ವಂತೆ. ಮನೆ ಫೋರ್ಸ್ಬಲ್ ಏನೋ ಸೇರಿಸ್ಬಿಟ್ಟಿದ್ದಾರೆ, ಅಥವಾ ನಾನೇ ಬಂದು ಸೇರ್ಕೊಂಡಿದ್ದೀನಿ ಸರ್. ತುಂಬಾ ದೊಡ್ಡ ಆಸೆ ಇದೆ ಲಾಯರ್ ಆಗಬೇಕು ಅಂತೇಳಿ. ಆದ್ರೂ ಕೂಡ ಅದು ಏನ್ ಮಾಡ್ಬೇಕಂತ ಏನೂ ಗೊತ್ತಾಗ್ತಾ ಇಲ್ಲ ಸರ್. 5 ಇಯರ್ LLB ಫಸ್ಟ್ ಸೆಮಿಗೆ ಸೇರ್ಬಿಟ್ಟಿದ್ದೀನಿ. ಸಬ್ಜೆಕ್ಟ್ಸ್ಗಳೇನೋ ನಮ್ಮ ಹತ್ರ ಇದೆ ಅಂತ ಸರ್. ಇಂಗ್ಲೀಷ್ ಅಂತೆ, ಸೋಷಿಯಾಲಜಿ ಅಂತೆ, ಲೀಗಲ್ ಮೆಥಡ್ಸ್ ಅಂತೆ, ಪೊಲಿಟಿಕಲ್ ಸೈನ್ಸ್ ಅಂತೆ, ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅಂತೆ, ಹಿಸ್ಟ್ರಿ ಅಂತೆ. ಕನ್ನಡ ಮೀಡಿಯಂನವರಿಗೆ ಸಮಾಜ, ಕಾನೂನು, ಆಮೇಲೆ ಇದು ಪೊಲಿಟಿಕಲ್ ಸೈನ್ಸ್, ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ, ಇತಿಹಾಸ. ಏನ್ ಸರ್ ಮಾಡೋದು? ಹೇಗ್ ಸರ್ ಅರ್ಥ ಮಾಡ್ಕೊಳ್ಳೋದು? ಈ ಸಬ್ಜೆಕ್ಟ್ಸ್ಗಳು ಏನ್ ಸರ್ ಹೇಳ್ತವೆ? ಎಲ್ಲದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ, ಆಯ್ತಾ? ಪ್ರತಿ ಸಬ್ಜೆಕ್ಟನ್ನು ಕೂಡ ನಾನು ಒಂದೇ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ? ನಮ್ಮ ಕೋಚಿಂಗ್ ಇಂಗ್ಲಿಷ್ ಮೀಡಿಯಮಲ್ಲಿ, ಕನ್ನಡ ಎರಡೂ ಮೀಡಿಯಮಲ್ಲಿ ನಡೀತಾ ಇದೆ. ಲಾಸ್ಟ್ ತನಕ ಹೋಲ್ಡ್ ಆಗಿ ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ನೋಡಿ ಯಾವ ರೀತಿ ಏನು ಕೋಚಿಂಗ್ ಕೊಡ್ತೀವೆಲ್ಲ ಹೇಳಿರ್ತೀವಿ. ಬಿಡಿ, ಅದು ಕೋಚಿಂಗ್ ಇನ್ ಸೆಕೆಂಡ್ರಿ. ಫಸ್ಟ್ ನಿಮಗೆ ಇರುವಂತ ಸಬ್ಜೆಕ್ಟ್ಸ್ ಬೇಸಿಕ್ ಆಗಿ ಏನ್ ಹೇಳ್ತವೆ, ಯಾವ್ಯಾವ ಸಬ್ಜೆಕ್ಟ್ ಏನೇನ್ ಮಾತಾಡ್ತಾ ಇದೆ, ಇಡೀ ಇದು ಒಂದೇ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಎಲ್ಲಾ ಸಬ್ಜೆಕ್ಟಿನ ಗ್ರಿಪ್ ಸಿಕ್ಬಿಡುತ್ತೆ. ಒಂದ್ಸಲ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಬೇಸಿಕ್ ಗ್ರಿಪ್ ನ ತಗೋಬೇಕು. ಆ ಸಬ್ಜೆಕ್ಟ್ ಏನ್ ಮಾತಾಡ್ತಾ ಇದೆ, ಯಾವ ಕಲಿತಾ ಇದೀವಿ, ಆ ಸಬ್ಜೆಕ್ಟ್ ಅಲ್ಲಿ ಏನೇನ್ ಇರಬಹುದು ಅಂತ ನೋಡಿದಾಗ ಜಸ್ಟ್ ನಿಮ್ಗೆ ಒಂದ್ ಸ್ವಲ್ಪ ಐಡಿಯಾ ಇದ್ರೆ ಸಾಕು. ಆ ಐಡಿಯಾ ಮೇಲೆ ನೀವು ಎಕ್ಸಾಮ್ ಅನ್ನ ಬರ್ದ್ ಬಂದ್ಬಿಡ್ತೀರಾ, ಆಯ್ತಾ? ಜಸ್ಟ್ ವಿಡಿಯೋ ನೋಡ್ಕೊಂಡು ಹೋಗಿರಿ, ಯಾವ್ಯಾವ ಯೂನಿಟ್ ಅಲ್ಲಿ ಏನೇನಿದೆ, ಯಾವ್ಯಾವ ತರ ಏನು ಎಲ್ಲ ಎತ್ತ ಅಂತ. ಆಮೇಲೆ ಈಚ್ ಅಂಡ್ ಎವ್ರಿಥಿಂಗ್ ಫಸ್ಟ್ ಒಂದು ಇಂಡಿವಿಜುವಲ್ ಆಗಿ ವಿಡಿಯೋಸ್ಗಳನ್ನೇ ಮಾಡಿದೀವಿ. 6 ವಿಡಿಯೋಸ್ಗಳನ್ನು ರಿಲೀಸ್ ಮಾಡಿದೀವಿ. ಪ್ರತಿ ಸಬ್ಜೆಕ್ಟಿಗೂ ಒಂದೊಂದು 5 ಇಯರ್ LLB ಪ್ಲೇ ಲಿಸ್ಟ್ ಅಂತ ಏನಿದೆಯಲ್ವಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಅದರಲ್ಲಿ ನೋಡಿ ಕಂಪ್ಲೀಟ್ ಆಗಿ ಒಂದೊಂದು ಪಾಯಿಂಟ್ ಅನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 100% ಪಾಯಿಂಟ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಯ್ತಾ? ಇವತ್ತಿನ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ಬೇಸಿಕ್ ನೋಡೋಣ, ಆಯ್ತಾ? ಯಾವ ಸಬ್ಜೆಕ್ಟ್ ಏನ್ ಮಾತಾಡುತ್ತೆ, ಯಾವ ಸಬ್ಜೆಕ್ಟ್ ನಮಗೆ ಯಾಕೆ ಕೊಟ್ಟಿದ್ದಾರೆ, ಆ ಸಬ್ಜೆಕ್ಟ್ ಅಲ್ಲಿ ನಾವು ಏನ್ ಕಲಿತೀವಿ, ಯಾವ ಯೂನಿಟ್ ಅಲ್ಲಿ ಏನಿದೆ, ಅದು ನಮಗೆ ಅರ್ಥ ಆಗುತ್ತಾ, ಅರ್ಥ ಮಾಡ್ಕೊಳಕ್ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನೋಡೋಣ. ವೆಲ್, ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ. ಹೇಗಿದ್ರು ಸೇರಿದಿರಾ LLBಗೆ, ಇದನ್ನ ಪ್ಲೇ ಮಾಡಿದಿರಾ ಅಂದ್ಮೇಲೆ LLBಗೆ ಸೇರಿದಿರಾ, ಇಲ್ಲ ಯಾರೋ ಸೇರಿದ್ರ ಅಂತವ್ರಿಗೆ ನೋಡ್ತಾ ಇದ್ದೀರಾ, ಇಲ್ಲ ಯಾರೋ ನಿಮ್ಮವರೇ ಸೇರಿದ್ದಾರೆ ಅಂತ ಅರ್ಥ. ಸಬ್ಜೆಕ್ಟ್ ಆರಾಮಾಗಿ ಅರ್ಥ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿದಂಗೆ ಆರಾಮಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಪ್ರಯತ್ನ ಮಾಡೋಣ. ಎನಿಯೋ ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಒಂದೊಂದೇ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಸಬ್ಜೆಕ್ಟ್ ಇದೆ ಜನರಲ್ ಇಂಗ್ಲಿಷ್ ಅಂತ. ಎಲ್ರಿಗೂ ಕಂಪಲ್ಸರಿ ಇದೆ ಈ ಜನರಲ್ ಇಂಗ್ಲಿಷು. ಇಂಗ್ಲಿಷ್ ಸಬ್ಜೆಕ್ಟ್ ನೀವು ಬರಿಲೇಬೇಕು ಅಂತ ಹೇಳಿದ್ದಾರೆ. ಸರ್, ಏನಿರುತ್ತೆ ಈ ಸಬ್ಜೆಕ್ಟ್ ಅಲ್ಲಿ, ನಾವ್ ಏನ್ ಓದ್ಬೇಕು ಈ ಸಬ್ಜೆಕ್ಟ್ ಅಲ್ಲಿ ಅಂತಂತಂದ್ರೆ, ಇದರಲ್ಲಿ ಕಂಪ್ಲೀಟ್ ಆಗಿ 5 ಇದರಲ್ಲಿ ಸೆಗ್ಮೆಂಟ್ ಅಲ್ಲಿ ಡಿವೈಡ್ ಮಾಡಿಬಿಟ್ಟು ನಿಮಗೆ ಕ್ವಶನ್ಸ್ ಕೊಡುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಸರ್, ಸಿಲೆಬಸ್ ಕಾಪಿಯಲ್ಲಿ ನೋಡಿದ್ರೆ ಏನೇನಿದೆ, ಸಿಲೆಬಸ್ ಕಾಪಿಯಲ್ಲಿ ಏನಿದೆಯಲ್ಲ ಬೇರೆ ತರ ಅಂತಂದ್ರೆ, ಅದ್ರಲ್ಲಿ ಸಿಲೆಬಸ್ ಕಾಪಿಯಲ್ಲಿ 1, 2 ಪಾಯಿಂಟ್ ಅಂತ 2 ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಗ್ರಾಮರ್ ಕೊಟ್ಟಿದ್ದಾರೆ. 2 ಸೆಗ್ಮೆಂಟ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಏನ್ ಡಿವೈಡ್ ಮಾಡಿದ್ದಾರೆ ಅಂತಂತಂದ್ರೆ, ನಿಮಗೆ ಇಲ್ಲಿ ಈ ಇದ್ರ ಪ್ರಕಾರ ಕೊಟ್ಟಿದ್ದಾರೆ. ನೀವು ಒಂದ್ ನಿಮಿಷ, ಇದ್ರ ಪ್ರಕಾರ ಕೊಟ್ಟಿದ್ದಾರೆ. ಯಾವ ತರ ಅಂತಂತಂದ್ರೆ, ಈ ಲೆಸನ್ಸ್ ಅಂತ ನಾವು ಕಲಿತಿದ್ವಿ ಗೊತ್ತಾ, 10th ಇದ್ರಲ್ಲೆಲ್ಲ ಕಲಿತಾ ಇದೀವಿ ಅಲ್ವಾ ನಾವು. ಕಂಪ್ಲೀಟ್ ಆಗಿ ಪಾಠಗಳನ್ನು ಕೊಡ್ತಾ ಇದ್ರು. ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಓದ್ಕೊಂಡು ಬಂದಿರ್ತಿರಲ್ಲ, ಇಂಗ್ಲಿಷ್ 10th ಅಲ್ಲಿ 12th ಅಲ್ಲೆಲ್ಲ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಒಂದು ಲೆಸನ್ ಕೊಡ್ತಾರೆ. ಆ ಲೆಸನ್ ಮೇಲೆ ಒಂದು ಕ್ವಶನ್ಸ್ ಗಳನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲೂ ಲೆಸನ್ಸ್ ಗಳಷ್ಟೇ. ಇಲ್ಲಿನ ಲೆಸನ್ಸ್ ಗಳಲ್ಲಿ ಇಬ್ರು ಬಗ್ಗೆ ಮಾತಾಡಿದ್ದಾರೆ, ಆಯ್ತಾ? ಒಂದು ರಾಧಾಕೃಷ್ಣನ್ ಅವರು ಹೇಳಿರುವಂತ ಸ್ಪೀಚ್ ಗಳೇನು, ಅವರ ಜೀವನ ಹೆಂಗ್ ನಡೀತು, ಅವರ ಲೈಫ್ ಸ್ಟೈಲ್ ಯಾವ ತರ ಇತ್ತು, ಆಯ್ತಾ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಹೋಗ್ಬೇಕು. ಇದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ. ಇನ್ನೊಂದು ಗಾಂಧೀಜಿ, ಗೊತ್ತಾ ಇದೆ ಎಲ್ರಿಗೂ ಕೂಡ, ಮಹಾತ್ಮ ಗಾಂಧೀಜಿ, ಗಾಂಧಿ ಜಯಂತಿ ಕೇಳಿರ್ತೀರಾ, ಆಯ್ತಾ? ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಹೇಳ್ಬೇಕು. 2 ಪಾರ್ಟ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದೆ. ಒಂದು ಲೆಸನ್ ಪಾರ್ಟ್, ಇನ್ನೊಂದು ಗ್ರಾಮರ್ ಪಾರ್ಟ್. ಗ್ರಾಮರ್ ಪಾರ್ಟ್ ಅಲ್ಲಿ 1 to 8 ತನಕ ನಿಮಗೆ ಕೊಟ್ಟಿದ್ದಾರೆ. 1 to 8 ತನಕ ಪಾಯಿಂಟ್ಸ್ ಗಳು ಕೊಟ್ಟಿದ್ದಾರೆ. ಸಿಲೆಬಸ್ ಕಾಪಿಯಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಸಿಲೆಬಸ್ ಕಾಪಿ ಅರ್ಥ ಮಾಡ್ಕೊಳ್ದೆ ಕ್ಲಾಸಲ್ಲಿ ಹೋಗ್ತೀರಾ, ಡೈಲಿ ಕುತ್ಕೊಂತೀರಾ, ಅವ್ರು ಯಾವ್ದೋ ಒಂದು ಪಾಯಿಂಟ್ ತಗೊಂತಾರೆ, ಏನೋ ಒಂದು ಹೇಳ್ತಾರೆ, ಯಾವ್ದು ಹೇಳಿದ್ರು ನನಗೇನು ಅರ್ಥ ಆಗಿಲ್ಲ, ಎಸ್ ಸರ್ ಅಂತಂದೆ ಬಂದೆ. ಅದೆಲ್ಲ ನಡೆದ್ರೆ ತುಂಬಾ ಕಷ್ಟ ಆಗುತ್ತೆ. ಸಬ್ಜೆಕ್ಟ್ ಫಸ್ಟ್ ಏನಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ. ಕ್ಲಾಸಲ್ಲಿ ಏನ್ ಹೇಳ್ತಾ ಇದ್ರು, ಹೌದು ಈ ಯೂನಿಟ್ ಮಾಡ್ತಾ ಇದಾರೆ, ನನಗೆ ಗೊತ್ತಿದೆ, ಇಲ್ಲೇ ಪಾಠ ಮಾಡ್ತಾ ಇದಾರೆ, ಈ ವಿಷಯ ನನಗೆ ಅರ್ಥ ಆಗ್ತಿದೆ ಅಂತ ಅರ್ಥ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಡೀ ಈ ನಾನು ಮಾಡಿರುವಂತ ಈ ವಿಡಿಯೋನ ಕಂಪ್ಲೀಟ್ ನೀವು ವಿಡಿಯೋ ನೋಡ್ಕೊಂಡು ಕ್ಲಾಸಲ್ಲಿ ಹೋಗಿ ಕುತ್ಕೊಂಡ್ರೆ, ಯಾವ ಸರ್, ಯಾವ ಮೇಡಮು ಯಾವ ಪಾಠ ಮಾಡ್ತಾ ಇದಾರೆ, ಏನ್ ಪಾಠ ಮಾಡ್ತಾ ಇದಾರೆ, ಯಾವ ರೀತಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಇಂಗ್ಲಿಷ್ ಸಬ್ಜೆಕ್ಟ್ ಈ ಒಂದೊಂದೇ ಸಬ್ಜೆಕ್ಟ್ ನಾನು ಕ್ಲಿಯರ್ ಮಾಡ್ತಾ ಎಲ್ಲ ಸಬ್ಜೆಕ್ಟ್ ಹೇಳ್ತೀನಿ ನಿಮ್ದು, ಆಯ್ತಾ? BA ನಿಮ್ದು ಎಲ್ಲ ಸಬ್ಜೆಕ್ಟ್ ಹೇಳ್ತೀನಿ ನಾನು. ಸೊ ಒಂದು ಲೆಸನ್ ಪ್ರಕಾರ ಕೊಡ್ತಾರೆ. ಆಮೇಲೆ ಗ್ರಾಮರ್ ಇದೆ. ಗ್ರಾಮರ್ ಅಲ್ಲಿ 1 2 3 4 5 7 8 ಅಂತ ಹೇಳಿ ಹಾಕಿದ್ದಾರೆ. ಗ್ರಾಮರ್ ಅಲ್ಲಿ ಏನ್ ಓದಿದ್ರಿ ಸರ್, ನೀವೆಲ್ಲ 10th ಅಲ್ಲಿ ಓದ್ ಬಂದಿರೋದೇ ತಾನೇ, ಏನು ಸ್ಪೆಷಲ್ ಇಲ್ಲ. ಜಾಸ್ತಿ ತಲೆ ಕೆಡ್ಸ್ಕೊಂಡು ಅದೇನೋ ಲಾ ಅಂತೆ, ಇಂಗ್ಲಿಷ್ ಅಂತೆ, ಏನೇನೋ ಇರುತ್ತೆ, ಅವೆಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಟೆನ್ಸಸ್ ಗಳ ಬಗ್ಗೆ ಓದಿದ್ರಲ್ವಾ, ಅದನ್ನ ಕೇಳಿದ್ರೆ ಕೇಳ್ತಾರೆ. ಇಲ್ಲ ಅಂತಂದ್ರೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದು, ವಾಕ್ಯ ರಚನೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅದನ್ನ ಕೇಳಿದ್ರೆ ಕೇಳುವಂತ ಸಾಧ್ಯತೆ ಇರುತ್ತೆ. ಆಮೇಲೆ ಈ 3rd ಪಾಯಿಂಟ್ ಏನಾದ್ರು ಹೇಳ್ಬೇಕಂದ್ರೆ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತೀವಲ್ಲ, ಅದನ್ನ ಕೇಳ್ತಾರೆ. ಸ್ಪೀಚ್ ಬಗ್ಗೆ ಕೇಳ್ತಾರೆ, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕೇಳ್ತಾರೆ. ಆಮೇಲೆ ಐಡಿಯಮ್ಸ್ ಬಗ್ಗೆ ಕೇಳ್ತಾರೆ, ಸರಿನಾ? ಸೊ ಇದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಇನ್ನೇನಾದ್ರು ಕೇಳ್ತಾರೆ ಅಂತಂದ್ರೆ, ಈ ಎಸ್ಸೆ ಬರೀರಿ, ಲೀಗಲ್ ವರ್ಡ್ಸ್ ಗಳು ಬರೀರಿ, ಈ ರೀತಿ ಕಾನ್ಸೆಪ್ಟ್ಸ್ ಗಳನ್ನ ಕೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಇದೇ ಸಬ್ಜೆಕ್ಟ್ ಮೇಲೆ ಒಂದು ವಿಡಿಯೋ ಮಾಡಿದೀನಿ ನಾನು.
ನಿಮಗೆ ಸಿಲೆಬಸ್ ಅರ್ಥ ಮಾಡ್ಸಕ್ಕೆ. ಇದರಲ್ಲಿ ಓವರ್ ಆಲ್ ಸಬ್ಜೆಕ್ಟ್ಸ್ಗಳನ್ನು ಅರ್ಥ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾವ ರೀತಿ ಅಂದ್ರೆ ನೋಡಿ, ಲೀಗಲ್ ಮೆಥಡ್ಸ್ ಅಂದ್ರೆ ಏನು, ಹಿಸ್ಟ್ರಿ ಅಂದ್ರೆ ಏನು, ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಏನು, ಇನ್ವಿಟೇಷನ್ ಟು ಸೋಷಿಯಾಲಜಿ ಅಂದ್ರೆ ಏನು, ಎಕನಾಮಿ ಅಂದ್ರೆ ಏನು, ಆ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಏನೇನು ಕಲಿತೀರಾ ಅಂತ ಎಲ್ಲದನ್ನು ಹೇಳ್ತಾ ಇರೋದಕ್ಕೆ ಸಬ್ಜೆಕ್ಟ್ ಮಾತ್ರ ಅರ್ಥ ಮಾಡಿಸ್ತಾ ಇದ್ದೀನಿ. ಒಂದಂತ ನಿಮಗೆ ಅರ್ಥ ಆಯ್ತು, ಸಬ್ಜೆಕ್ಟ್ ಇಂಗ್ಲೀಷಲ್ಲಿ ಏನು ಕಲಿತೀವಿ ಅಂತ. ನೀವು ಹೋಲ್ಡ್ ಮಾಡಿ ಲಾಸ್ಟ್ ತನಕ, ಆಯ್ತಾ? ನಾನು ಕಂಪ್ಲೀಟಾಗಿ ಮತ್ತೊಂದ್ಸಲ ರಿವಿಷನ್ ಮಾಡಿ ಎಲ್ಲದನ್ನು ಹೇಳ್ತೇನೆ, ಮತ್ತೊಂದ್ಸಲ ಬರ್ತೇನೆ ನಾನು. ಆಮೇಲೆ ಲೀಗಲ್ ಮೆಥಡ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಇದೇನೋ ಕಾನೂನಿನ ಸಬ್ಜೆಕ್ಟ್ ಅಂತೆ ಸರ್, ಲೀಗಲ್ ಸಬ್ಜೆಕ್ಟ್ ಅಂತೆ. ನಾವು ಇದು ನೋಡೇ ಇಲ್ಲ, ಹೊಸ ಸಬ್ಜೆಕ್ಟು. ನಮ್ಮ ಕರಿಯರೇ ಸ್ಟಾರ್ಟ್ ಆಗ್ತಾ ಇರೋದು ಇಲ್ಲಿಂದ, ಲೀಗಲ್ ಸಬ್ಜೆಕ್ಟ್ ಇಂದ ಅಂತಂದ್ರೆ. ಹೌದು, ಲೀಗಲ್ ಮೆಥಡ್ಸ್ ಅಲ್ಲಿ ಟೋಟಲ್ ಆಗಿ 5 ಯೂನಿಟ್ಗಳಿದೆ. ನಿಮಗೆ 5 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ನಿಮ್ಗಿರೋ ಟೋಟಲ್ ಮಾರ್ಕ್ಸ್ ಅನ್ನ 5 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಆಮೇಲೆ ಸರ್ ಎಕ್ಸಾಮ್ ಹೇಗೆ ಬರಿಬೇಕು, ಎಕ್ಸಾಮ್ ಅಲ್ಲಿ ಎಷ್ಟು ಪೇಜ್ ಬರಿಬೇಕು, ಎಷ್ಟು ಪೇಜಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ನಾವು ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು, ಯಾವ್ಯಾವ ನೋಟ್ಸ್ಗಳನ್ನು ಓದಬೇಕು, ಎಲ್ಲದಕ್ಕೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಪ್ರತಿ ಪೇಜಿಗೂ ಕೂಡ ನಾವು ನಂಬರ್ಸ್ ಕೊಟ್ಟಿದ್ದೀವಿ. ಕಾಲ್ ಮಾಡಿ ಕೇಳಿ, ಆಯ್ತಾ? ಎಲ್ಲರೂ ಕೂಡ ಅಡ್ವೊಕೇಟ್ಸ್ಗಳೇ ಇರ್ತಾರೆ, ನೀವು ಕಾಲ್ ಮಾಡಿದವರು ಕೇಳಿ, ಹೇಗೆ ಸರ್, ಹೇಗೆ ಓದ್ಬೇಕು ಸರ್, ನಾವು ಹೇಗೆ ಪಾಸ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಆಯ್ತಾ? ಏನು ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ, ಆಯ್ತಾ? ವೆಲ್, ಓಕೆ. ಯೂನಿಟ್ 1, 2, 3, 4, 5 ಅಂತ 5 ಯೂನಿಟ್ ಮಾಡಿದ್ದಾರೆ ಅಂತ ಹೇಳಿದೆ. ಮೊದಲನೇದು, ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ ಕ್ಲಿಯರ್ ಆಗಿಬಿಡಿ. ನೀವು ಈಗೆಲ್ಲ ಇನ್ನೂ 10 ಸೆಮ್ ಓದೋದಿದೆ ನೀವು, ಆಯ್ತಾ? ಈ 10 ಸೆಮ್ ಅಲ್ಲಿ ಯಾವ ಸಬ್ಜೆಕ್ಟ್ ಆದ್ರೂ ಆಗಲಿ, ಆ ಸಬ್ಜೆಕ್ಟ್ ಫಸ್ಟ್ ಯೂನಿಟ್ ಯಾವಾಗಲೂ ಏನಿರುತ್ತೆ ಅಂತಂದ್ರೆ, ಆ ಸಬ್ಜೆಕ್ಟ್ ಅಂದ್ರೆ ಏನು, ಆ ಸಬ್ಜೆಕ್ಟ್ ನಾವು ಯಾಕೆ ಓದಬೇಕು, ಅದ್ರ ಅವಶ್ಯಕತೆ ಏನು ಇರುತ್ತೆ. ಇವಾಗ ನೀವು ಓದ್ತಾ ಇರೋದೇನು, ಲೀಗಲ್ ಮೆಥಡ್ಸ್. ಲೀಗಲ್ ಮೆಥಡ್ಸ್ ಅಂತಂದ್ರೆ ಲಾ ಸಬ್ಜೆಕ್ಟ್ ಬಗ್ಗೆ ಓದ್ತಾ ಇದ್ದೀರಾ ಅಂತ ಅರ್ಥ. ಈ ಇಡೀ ಸಬ್ಜೆಕ್ಟ್ ಏನ್ ಹೇಳ್ತಾ ಇದೆ ಗೊತ್ತಾ? ನಾವು ಲಾನ ಯಾಕೆ ಓದ್ಬೇಕು, ಲಾನ ಅವಶ್ಯಕತೆ ಏನಿತ್ತು, ಲಾನ ಯಾರು ಹುಟ್ಟಾಕ್ದವ್ರು, ಲಾನ ಸೋರ್ಸಸ್ಗಳೇನು, ಲಾ ನಮಗ್ ಬೇಕಾ, ಇದನ್ನೇ ಲೀಗಲ್ ಮೆಥಡ್ಸ್ ಅಲ್ಲಿ ಓದೋದು. ಅದರಲ್ಲಿ ಫಸ್ಟ್ ಯೂನಿಟ್ ಅಲ್ಲಿ ಏನ್ ಓದ್ತೀರಾ ಅಂತಂತಂದ್ರೆ, ಸಿಂಪಲ್ ಆಗಿ ಲಾ ಅಂದ್ರೆ ಏನು, ಆಯ್ತಾ? ಅಂತಂದ್ರೆ ಕನ್ನಡದಲ್ಲಿ ಏನಂತೀವಿ, ಕಾನೂನು ಎಂದರೆ ಏನು, ಅರ್ಥ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಕಾನೂನು ಎಂದರೇನು, ಕಾನೂನು ನಮಗೆ ಯಾಕೆ ಬೇಕಿತ್ತಪ್ಪ, ಇದ್ರ ಎಸೆನ್ಷಿಯಲ್ಸ್ ಏನು, ನಮಗೆ ಯಾಕೆ ಬೇಕಿತ್ತಪ್ಪ ಕಾನೂನು, ಇಂಥ ವಿಷಯಗಳನ್ನ ಫಸ್ಟ್ ಯೂನಿಟ್ ಅಲ್ಲಿ ಓದಿದ್ರೆ, ಸೆಕೆಂಡ್ ಯೂನಿಟ್ಗೆ ಏನಾದ್ರು ನೀವು ಎಂಟ್ರಿ ಕೊಟ್ರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ನಮ್ಮ ಕಾನೂನಲ್ಲಿ ಬೇಕಾ, ಯಾವ ರೀತಿ ಫಾರ್ಮ್ ಆಗ್ತಾ ಇದೆ, ನಿಯಮಗಳು ಯಾವ ರೀತಿ ಫಾರ್ಮ್ ಆಗ್ತಾ ಇದೆ ಅನ್ನುವಂಥ ಕಾನ್ಸೆಪ್ಟ್ ಓದ್ತೀರಾ. ಮೂರನೇ ಯೂನಿಟ್ಗೆ ಏನಾದ್ರು ಎಂಟ್ರಿ ಕೊಟ್ರೆ, ಲಾ ಅಂದ್ರೆ ಆಕ್ಚುಯಲ್ ಆಗಿ ಡೆಫಿನೇಷನ್ ಏನಿದೆ, ಇದನ್ನ ಯಾವ ರೀತಿ ನಾವು ಗೆಜೆಟೆಡ್ ಪ್ರಕಾರ, ರೂಲ್ಸ್ ಪ್ರಕಾರ, ಸ್ಟ್ಯಾಚ್ಯೂಟ್ ಪ್ರಕಾರ, ರಿಪೋರ್ಟ್ನ ಪ್ರಕಾರ ನಾವು ಲಾನ ಕಲಿತಾ ಹೋಗ್ತೀವಿ ಅನ್ನೋದು ನೀವು ಥರ್ಡ್ ಯೂನಿಟ್ ಅಲ್ಲಿ ಓದ್ತೀರಾ. ಫೋರ್ತ್ ಯೂನಿಟ್ ಅಲ್ಲಿ ನೀವೇನಾದ್ರೂ ಓದ್ತೀರಾ ಅಂತಂತಂದ್ರೆ, ಏನೇನ್ ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತಾರೆ ಲಾ ಮಾಡ್ಬೇಕಾದ್ರೆ, ಇಲ್ಲ ಅಂದ್ರೆ ನೀವು ಕೇಸ್ ಲಾಸ್ ಗಳನ್ನ ಬರೀಲೇಬೇಕಾಗುತ್ತೆ ಎಕ್ಸಾಮ್ ಅಲ್ಲಿ ಅಂತ ನಿಮ್ ಸೀನಿಯರ್ಸ್ ಎದುರಿಸಿರ್ತಾರೆ. ಇದನ್ನೆಲ್ಲ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ, ಯಾವ ರೀತಿ ಓದ್ತೀರಾ ಅನ್ನುವಂಥದ್ದಿದೆ. ಅದಾದ್ಮೇಲೆ ಲಾಸ್ಟ್ನೇ ಇದಿದೆಯಲ್ವಾ, ನೀವು ಲಾಯರ್ಸ್ ಗಳಾದ್ಮೇಲೆ ಏನ್ ಮಾಡ್ಬೇಕಲ್ವಾ, ಲೀಗಲ್ ರಿಸರ್ಚ್ ಇವೆಲ್ಲ, ಇದು ಕೂಡ ಲಾಸ್ಟ್ನೇ ಯೂನಿಟ್ ಅಲ್ಲಿ ಓದ್ತೀರಾ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಲಾ ಸಬ್ಜೆಕ್ಟ್ ಬಗ್ಗೆ ಓದ್ತೀರಾ. ಸರ್ ಇದು ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೇಳಿ ಅಂತಂದ್ರೆ, ಕಂಪ್ಲೀಟ್ ಆಗಿ ಡೀಪ್ ಆಗಿ ಹೇಳಿರುವಂತ ಒಂದು ಪರ್ಟಿಕ್ಯುಲರ್ ವಿಡಿಯೋನಿದೆ, ಅದು ನಿಮ್ ಸಿಲೆಬಸ್ ಕಾಪಿ ಹಿಡ್ಕೊಂಡು, ನಿಮ್ ಸಿಲೆಬಸ್ ಕಾಪಿಯಲ್ಲಿ ಇರುವಂತ ಪ್ರತಿ ಒಂದು ಪಾಯಿಂಟ್ 5 ಯೂನಿಟ್ ಇರುವಂತ ಪಾಯಿಂಟ್, ಆಯ್ತಾ? ಆ ವಿಡಿಯೋನ ಒಂದ್ಸಲ ನೋಡಿ, ಇಡೀ ಸಬ್ಜೆಕ್ಟ್ ನಿಮಗೆ ಗ್ರಿಪ್ ಸಿಗುತ್ತೆ. ಏನೊಂದು 10 ನಿಮಿಷ ಆಗುತ್ತೆ ಆ ವಿಡಿಯೋ ನೋಡಕ್ಕಷ್ಟೇ. ಈಗ ಲೀಗಲ್ ಮೆಥಡ್ಸ್ ಅಂತ ಒಂದು ಬೇಸಿಕ್ ಐಡಿಯಾ ಸಿಕ್ತು. ಸರ್ ಆಗಿದ್ದಲ್ಲಿ ಇನ್ನೊಂದು ಸಬ್ಜೆಕ್ಟ್ ಇದೆ ಸರ್ ನಮಗೆ, ಹಿಸ್ಟ್ರಿ ಅಂತೇಳಿ. ಯಾರ್ಯಾರು BA BCom ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, 10th ಅಲ್ಲೂ ಕೂಡ ಬಂದಿರುತ್ತೆ, 12th ಅಲ್ಲೂ ಕೂಡ ಬಂದಿರುತ್ತೆ, ಹಿಸ್ಟ್ರಿ ಸಬ್ಜೆಕ್ಟ್ ನಿಮಗೆ ಗೊತ್ತೇ ಇರುತ್ತೆ. ಹಾಗಿದ್ದಲ್ಲಿ ಈ ನಮ್ಮ LLB ಅಲ್ಲಿ ಇವಾಗಿರುವಂತ ಫಸ್ಟ್ ಸೆಮಿಸ್ಟ್ರಿಯಲ್ಲಿ ಏನ್ ಕಲಿತೀವಿ ಸರ್ ನಾವು ಅಂತಂದ್ರೆ, ಏನ್ಸಿಯಂಟ್ ಹಿಸ್ಟ್ರಿ ಅಂಡ್ ಮೇಡಿವಲ್ ಹಿಸ್ಟ್ರಿನ ಕಲಿತೀವಿ. ಪ್ರಾಚೀನ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸನ ಕಲಿತೀವಿ. ಏನ್ಸಿಯಂಟ್ ಅಂತಂದ್ರೆ ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಅಂತಂತಂದ್ರೆ ಮಿಡಲ್ ಏಜ್ ಅಂತ ಏನ್ ಕರಿತೀವಿ ಅದು. ಹಿಸ್ಟ್ರಿಯಲ್ಲಿ ಟೋಟಲ್ ಆಗಿ 3 ತರ ಡಿವೈಡ್ ಮಾಡ್ತಾರೆ ಮೇಜರ್ ಆಗಿ, ಆಯ್ತಾ? ಒಂದು ಏನ್ಸಿಯಂಟ್ ಹಿಸ್ಟ್ರಿ ಅಂತ, ಇನ್ನೊಂದು ಮೇಡಿವಲ್ ಹಿಸ್ಟ್ರಿ ಅಂತ, ಇನ್ನೊಂದು ಮಾಡರ್ನ್ ಹಿಸ್ಟ್ರಿ ಅಂತ. ಏನ್ಸಿಯಂಟ್ ಹಿಸ್ಟ್ರಿ ಅಂತಂದ್ರೆ ಪ್ರಾಚೀನವಾದದ್ದು, ಹಳೆಯ ಕಾಲದಲ್ಲಿ ರಾಜ್ಯಗಳೆಲ್ಲ ಇರ್ತಾ ಇದ್ರಲ್ಲ, ಸಿಂಧು ನಾಗರಿಕತೆ, ಇಂಥವೆಲ್ಲ ಕಾನ್ಸೆಪ್ಟ್ ಕಲಿತೀವಿ. ಮೇಡಿವಲ್ ಹಿಸ್ಟ್ರಿ ಅಂತಂದ್ರೆ ಈ ಮೊಘಲ್ಸ್ ಎಲ್ಲ ಬಂದ್ರು ಗೊತ್ತಾ, ಮೊಘಲ್ಸ್ ಬಂದಿದ್ದು ಇದನ್ನೆಲ್ಲ ಕಲಿತೀವಿ. ಮಾಡರ್ನ್ ಹಿಸ್ಟ್ರಿಯಲ್ಲಿ ನಾವು ಈ ಬ್ರಿಟಿಷ್ ಎಂಟ್ರಿ ಏನ್ ಕೊಟ್ರು ಅದನ್ನ ಕಲಿತಾ ಹೋಗ್ತೀವಿ. ಈಗ ಮಾಡರ್ನ್ ಹಿಸ್ಟ್ರಿ ನಮ್ಗಿಲ್ಲ, ನಮ್ ಸಿಲೆಬಸ್ಸಿಗೆ ಇಲ್ಲ, ಆಯ್ತಾ? ನೆಕ್ಸ್ಟ್ ಸೆಮಿಸ್ಟ್ರಿಗೆ ಇದೆ, ಇಲ್ಲ ಅಂತಲ್ಲ, ನೆಕ್ಸ್ಟ್ ಸೆಮಿಸ್ಟ್ರಿಗೆ ಇದೆ. ಎನಿಹೋ ಈ ಸೆಮಿಸ್ಟ್ರಿಗೆ ನೀವು ಏನ್ ಕಲಿತಾ ಇದ್ದೀರಾ, ಏನ್ಸಿಯಂಟ್ ಹಿಸ್ಟ್ರಿ ಮತ್ತೆ ಮಾಡರ್ನ್ ಹಿಸ್ಟ್ರಿನ ಕಲಿತಾ ಇದ್ದೀರಾ. ಹಾಗಿದ್ದಲ್ಲಿ ಒಂದಂತೂ ಕ್ಲಿಯರ್ ಆಯ್ತು, ಹಳೆಯ ಕಾಲದಲ್ಲಿ ಇದ್ದಂತ ರಾಜರುಗಳ ಬಗ್ಗೆ, ಮಿಡ್ಲಲ್ಲಿ ಇದ್ದಂತ ಮೇಡಿವಲ್ಸ್, ಈ ಮೊಘಲ್ಸು, ಆಯ್ತಾ, ಇವ್ರಗಳ ಬಗ್ಗೆ ನೀವು ಸ್ಟಡಿ ಮಾಡಕ್ ಹೋಗ್ತಾ ಇದ್ದೀರಾ ಅಂತ ಆಯ್ತು. ಸರ್ ಆಗಿದ್ದಲ್ಲಿ ಯೂನಿಟ್ಗಳಲ್ಲಿ ಏನಿದೆ ಸರ್, ಲಾಸ್ಟ್ ಅಲ್ಲಿ ಹೇಳಿದ್ರಿ ಸ್ವಲ್ಪ ಯಾವ ಯೂನಿಟ್ಸ್ ಅಲ್ಲಿ ಏನೇನಿದೆ ಅಂತಂದ್ರೆ, ನೋಡಿ ಫಸ್ಟ್ ಯೂನಿಟ್ ಅಲ್ಲಿ ನಾನು ಹೇಳಿದೆ, ಯಾವಾಗ್ಲೂ ಕೂಡ ಏನಿರುತ್ತೆ ಫಸ್ಟ್ ಯೂನಿಟ್ ಅಲ್ಲಿ, ಜ್ಞಾಪಕ ಇರಬೇಕು, ಇಂಟ್ರೊಡಕ್ಷನ್ ಇರುತ್ತೆ. ಯಾವ್ದು ಇಂಟ್ರೊಡಕ್ಷನ್? ಓದ್ತಾ ಇರೋ ಸಬ್ಜೆಕ್ಟ್ ಯಾವುದು? ಹಿಸ್ಟ್ರಿ, ಇತಿಹಾಸ. ಗತಿಸಿ ಹೋದ ಘಟನೆಗಳನ್ನು ಮತ್ತೆ ತಿರುಗಿಸಿ ಓದೋದೇ ಇತಿಹಾಸ ಅಲ್ವಾ? ಸೊ ಆ ಇತಿಹಾಸ ಅಂದ್ರೆ ಏನು, ಇತಿಹಾಸದ ಅರ್ಥ ಏನು, ಇತಿಹಾಸದ ಸ್ಕೋಪ್ ಏನು, ಎಷ್ಟ್ರ ಮಟ್ಟಿಗೆ ಅದ್ರ ವ್ಯಾಪ್ತಿ ಇದೆ, ಇಂಥ ವಿಷಯಗಳನ್ನ ಫಸ್ಟ್ ಯೂನಿಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ನೀವು ಸೆಕೆಂಡ್ ಯೂನಿಟ್ ಏನಾದ್ರೂ ನೀವು ಎಂಟ್ರಿ ಕೊಟ್ರಿ ಅಂತಂತಂದ್ರೆ, ಆ ಸೆಕೆಂಡ್ ಯೂನಿಟ್ ಅಲ್ಲಿ ಯಾವ ಇದನ್ನ ಕಲಿತೀರಾ ಅಂತಂತಂದ್ರೆ, ನೀವು ನಿಮ್ಮ ಕೌಟಿಲ್ಯ ಶಾಸ್ತ್ರಗಳು ಕೇಳಿದಿರಾ? ಕೌಟಿಲ್ಯ, ಆಮೇಲೆ ಈ ಶಾಸ್ತ್ರಗಳು, ಮನು, ಧರ್ಮ ಅಂದ್ರೆ ಏನು,
ಇಂಥ ಕಾನ್ಸೆಪ್ಟ್ಸ್ಗಳನ್ನ ಕಲಿತಾ ಹೋಗ್ತೀರಾ. ಬಟ್ ಎಲ್ಲ ರಿಲೇಟೆಡ್ ಟು ಲಾ ಇರುತ್ತೆ, ಅದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಹಿಸ್ಟ್ರಿ ಅಂತಂದ್ರೆ BA ಇದ್ರ ತರ ಆರ್ಟ್ಸ್ ಸ್ಟೂಡೆಂಟ್ ತರ ಕಲಿಯಲ್ಲ, ಲಾಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಡೀಪಾಗಿ ಕಲಿತಾ ಹೋಗ್ತೀರಾ. ಮೂರನೇದ್ ಕಲಿತೀರಾ ಅರ್ಲಿ ಸುಲ್ತಾನತೆ ಪೀರಿಯಡ್ ಅಂತಂದ್ರೆ ಈ ಸುಲ್ತಾನರು ಬಂದು ನಮ್ಮ ಇಂಡಿಯಾಗೆ ಎಂಟ್ರಿ ಕೊಟ್ಟರು 11ನೇ ಶತಮಾನದಲ್ಲಿ ಎಂಟ್ರಿ ಕೊಡ್ತಾರೆ. ಅಂದ್ರೆ ಇಲ್ಲಿಂದ ಸುಮಾರು 800 ವರ್ಷಗಳ ಹಿಂದೆ. ಆಯ್ತಾ, ಪ್ರತಿ ವಿಷಯನೂ ನಾನು 100% ನನ್ನ ಕ್ಲಾಸಸ್ ಅಲ್ಲಿ ಡೀಪಾಗಿ ನಾನು ಹೇಳಿದೀನಿ. ನೋಡ್ಕೊಂಡು ಆರಾಮಾಗಿ ಕಲ್ತ್ಕೊಳ್ಳಿ, ತಲೆ ಕೆಡ್ಸ್ಕೊಳ್ಳಿ. 4ನೇ ಯೂನಿಟ್ ಎಂಟ್ರಿ ಕೊಟ್ಟಿದ ತಕ್ಷಣನೇ ಸುಲ್ತಾನರು ಇಲ್ಲಿ ಎಂಟ್ರಿ ಬಂದು ಹೋಗ್ತಾರೆ. ನೆಕ್ಸ್ಟ್ ಮೊಘಲ್ಸ್ ಬರ್ತಾರೆ. ಆಯ್ತಾ, 4ನೇ ಯೂನಿಟ್ ಅಲ್ಲಿ ಮೊಘಲ್ಸ್ಗಳ ಬಗ್ಗೆ ಕಲಿತೀರಾ. 5ನೇ ಯೂನಿಟ್ ಅಲ್ಲಿ ಇದೇ ಮೊಘಲ್ಸ್ಗಳು ಹೇಗೆ ಎಂಡ್ ಆದ್ರು, ಮಾಡರ್ನ್ ಪೀರಿಯಡ್ ಹೇಗೆ ಎಂಟ್ರಿ ಆಯ್ತು, ಆಯ್ತಾ, ಬ್ರಿಟಿಷರು ಹೇಗೆ ಎಂಟ್ರಿ ಆದ್ರು, ಪೋರ್ಚುಗೀಸರು ಹೇಗೆ ಎಂಟ್ರಿ ಆದ್ರು, ಇವ್ರು ಎಂಡ್ ಆಗ ಕಾರಣಗಳೇನು, ಇಂಥ ವಿಷಯಗಳನ್ನ ಹಿಸ್ಟ್ರಿಯಲ್ಲಿ ಕಲಿತೀರಾ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ ಕಂಪ್ಲೀಟ್ ಆಗಿ, ಅಲ್ವಾ? ಸೊ ಇದಿಷ್ಟು ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಕಲ್ತ್ರೆ. ಪೊಲಿಟಿಕಲ್ ಸೈನ್ಸ್ ಅನ್ನುವಂತ ಒಂದು ಸಬ್ಜೆಕ್ಟ್ ಇದೆ ಸರ್. ಏನೋ ಬರ್ತಾರೆ ಸರ್, ಪಾಠ ಮಾಡ್ತಾರೆ. ಪೊಲಿಟಿಕಲ್ ಸೈನ್ಸ್ ಅಂದ್ರೆ ನಾವೇನೋ ಗಿಲಿಟಿಕ್ಸ್ ಅರ್ಥ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. ನಮ್ಮ ಪಾಡಿಗೆ ನಾವೇನೋ ನೋಡ್ಕೊಂಡಿದೀವಿ ಆರಾಮಾಗಿ. ಬಟ್ ಇಲ್ಲಿ ನೋಡಿದ್ರೆ ಏನೇನೋ ಹೇಳ್ತಾರೆ. ಏನಿದೆ ಸರ್ ಆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅಂತ ಹೇಳಿದ್ರೆ 5 ಯೂನಿಟ್ ಅಲ್ಲೂ ಏನಿದೆ ಅಂತ ಅದರಲ್ಲೂ ಕೂಡ ಹೇಳ್ಬಿಡ್ತೀನಿ ನಾನು. ಸರ್ ಇದನ್ನ ಸ್ವಲ್ಪ ಡೀಪ್ ಆಗಿ ಹೇಳಕ್ ಆಗಲ್ವಾ? ಯಾಕೆ ಹೇಳಕ್ ಆಗಲ್ಲ? ಕಂಪ್ಲೀಟ್ ಆಗಿ ಡೀಪ್ ಆಗಿರೋ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ವಿಡಿಯೋ ಇದೆ, ನೀವು ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಡೀಪ್ ಆಗಿ ಸಿಗುತ್ತೆ. ಆಯ್ತಾ, ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ, ಓವರ್ ಆಲ್ ಸೆಮಿಸ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಈ ಸಬ್ಜೆಕ್ಟ್ ನಿಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನ ಬೇಸಿಕ್ ಆಗಿ ಎಷ್ಟು ಹೇಳಬೇಕು ನಿಮ್ಗೆ ಅಷ್ಟು ಹೇಳ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ ಯಾವಾಗ್ಲೂ ಏನು ಗೊತ್ತಿರುತ್ತೆ, ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಏನು, ನಮಗೆ ಯಾಕೆ ಬೇಕು, ಸ್ಟೇಟ್ ಅಂದ್ರೆ ಏನು ಅಂತಂದ್ರೆ ಕನ್ನಡದಲ್ಲಿ ರಾಜ್ಯ ಎಂದರೆ ಏನು ಅರ್ಥ ಆಗ್ತಿದ್ಯಾ, ಸಾರ್ವಭೌಮತ್ವ ಅಂದ್ರೇನು, ಅದೇ ಇಂಗ್ಲಿಷ್ ಅಲ್ಲಿ ಸವೆರ್ನಿಟಿ ಅಂದ್ರೇನು, ಇಂಥ ಕಾನ್ಸೆಪ್ಟ್ ಕಲಿತೀರಾ. ಆಮೇಲೆ ಸೆಕೆಂಡ್ ಯೂನಿಟಿಗೆ ಬಂದ್ರೆ ಈ ನಮ್ಮ ವೆಸ್ಟರ್ನ್ ಕಲ್ಚರ್ ಯಾವ ತರ ಇತ್ತು, ನಮ್ಮ ಏನ್ಸಿಯಂಟ್ ಇಂಡಿಯನ್ ಟೈಮ್ ಅಲ್ಲಿ ನಮ್ಮ ಈ ಪೊಲಿಟಿಕಲ್ ಸೈನ್ಸ್ ರಾಜಕೀಯ ಅನ್ನೋದು ಯಾವ ತರ ಇತ್ತು, ರಾಜರು ಯಾವ ರೀತಿ ಆಳ್ವಿಕೆ ನಡೆಸ್ತಾ ಇದ್ರು ಅಂತ ಕಲಿತೀರಾ. ಯೂನಿಟ್ 3 ಅಲ್ಲಿ ಏನಾದ್ರು ಎಂಟ್ರಿ ಕೊಟ್ರೆ ಮಾಡರ್ನ್ ಫಿಲಾಸಫಿ ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಕಲಿತೀರಾ. ಯೂನಿಟ್ 4 ಅಲ್ಲಿ ಕೊಟ್ರೆ ಮುಖ್ಯವಾದ ಹಕ್ಕುಗಳು, ಹೇಳ್ತಿರಲ್ಲ ನನಗೆ ರೈಟ್ಸ್ ಇದೆ, ನನಗೆ ಡ್ಯೂಟೀಸ್ ಇದೆ, ಆಯ್ತಾ, ರೈಟ್ಸು ಡ್ಯೂಟೀಸು ಅಂದ್ರೆ ಏನು, ಇಂಥ ಕಾನ್ಸೆಪ್ಟ್ಗಳನ್ನ ಕಲಿತೀರಾ. ಲಾಸ್ಟ್ ಕಾನ್ಸೆಪ್ಟಿಗೆ ಬಂದ್ರೆ ಡೆಮೋಕ್ರಸಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ, ಫಾರ್ ದ ಪೀಪಲ್ ಬೈ ದ ಪೀಪಲ್ ಟು ದ ಪೀಪಲ್ ಅಂತ ಇದೆಯಲ್ವಾ, ಇಂಥ ಕಾನ್ಸೆಪ್ಟ್ ಅನ್ನ 5th ಯೂನಿಟ್ ಅಲ್ಲಿ ಕಲಿತೀರಾ. ಆಮೇಲೆ ಡಿಕ್ಟೇಟರ್ಶಿಪ್ ಅಂತ ಕಲಿತೀರಾ. ಹಿಟ್ಲರ್ ಬಗ್ಗೆ ಕೇಳಿದಿರಾ, ಡಿಕ್ಟೇಟರ್ಶಿಪ್ ಹಿಟ್ಲರ್ ಬಗ್ಗೆ ಕಲಿತೀರಾ. ಸೊ ಇಂಥ ಒಂದು ವಿಷಯಗಳನ್ನ ನೀವು ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಕಲಿತಾ ಹೋಗ್ತೀರಾ. ಎನಿಹೌ ಕಂಪ್ಲೀಟ್ ಸಬ್ಜೆಕ್ಟ್ ಬೇಕು ಅಂತಂದ್ರೆ ಕೆಳಗಡೆ ಇರೋ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಆಮೇಲೆ ಇನ್ವಿಟೇಷನ್ ಟು ಸೋಷಿಯಾಲಜಿ ಅಂತ ಇದೆ, ಸಮಾಜಶಾಸ್ತ್ರ ಕೇಳಿರ್ತೀರಾ 10th ಸ್ಟ್ಯಾಂಡರ್ಡ್ ಅಲ್ಲಿ, ಅಲ್ಲಿ ಇಲ್ಲಿ ಸ್ಕೂಲಲ್ಲೆಲ್ಲ ಕೇಳ್ಕೊಂಡು ಬಂದಿರ್ತೀರಾ ಸಮಾಜಶಾಸ್ತ್ರ ಅಂದ್ರೆ ಏನು ಅಂತೇಳಿ. ಈ ಸೋಷಿಯಾಲಜಿ ಸಬ್ಜೆಕ್ಟ್ ಅಲ್ಲಿ ಇರುವಂತ 5 ಯೂನಿಟ್ ಅಲ್ಲಿ ಏನ್ ಕಲಿತೀರಾ ಅಂತಂದ್ರೆ ಬೇಸಿಕ್ ಆಗಿ ಫಸ್ಟ್ ಯೂನಿಟ್ ಅಲ್ಲಿ ಮತ್ತೆ ಅದೇ ಇಂಟ್ರೊಡಕ್ಷನ್, ಸೋಷಿಯಾಲಜಿ ಅಂದ್ರೆ ಏನು, ಸೋಷಿಯಾಲಜಿ ನಮಗೆ ಬೇಕಾ, ಸೋಷಿಯಾಲಜಿ ಹೇಗೆ ಉಟ್ಕೊಳ್ತು, ಸೋಷಿಯಾಲಜಿ ನಾವು ಡಿಫ್ರೆನ್ಸ್ ಏನಿದೆ ಬೇರೆ ಬೇರೆ ಎಕನಾಮಿಕ್ಸಿಗೂ ಸೋಷಿಯಾಲಜಿಗೂ ಹಿಸ್ಟ್ರಿಗೂ ಪೊಲಿಟಿಕ್ಸಿಗೂ ಅಂತ ಡಿಫ್ರೆನ್ಸ್ ಏನಿದೆ ಅಂತ ಕಲಿತೀರಾ. ಸೊ ಅದಾದ್ಮೇಲೆ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ಕಲಿತೀರಾ ಸೆಕೆಂಡ್ ಯೂನಿಟ್ ಅಲ್ಲಿ. ಸೊಸೈಟಿ ಅಂದ್ರೆ ಏನು, ಕಮ್ಯುನಿಟಿ ಅಂತಂದ್ರೆ ಏನು, ಸೋಷಿಯಲ್ ಗ್ರೂಪ್ಸ್ ಅಂದ್ರೆ ಏನು, ಕಲ್ಚರ್ ಅಂದ್ರೆ ಏನು, ಅರ್ಥ ಆಗ್ತಿದ್ಯಾ ನಿಮ್ಗೆ, ಸಂಸ್ಕೃತಿ ಅಂದ್ರೆ ಏನು, ಇಂಥ ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಆಮೇಲೆ ಥರ್ಡ್ ಅಲ್ಲಿ ಏನಾದ್ರು ನೀವು ಎಂಟ್ರಿ ಕೊಟ್ರೆ ಕಂಪ್ಲೀಟ್ ಆಗಿ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕಲಿತೀರಾ. ಯಾವ್ಯಾವು, ಫ್ಯಾಮಿಲಿ ಅಂತೀವಿ, ಮ್ಯಾರೇಜ್ ಅಂತೀವಿ, ಧರ್ಮ ಅಂತೀವಿ, ಪ್ರಾಪರ್ಟಿ ಅಂತೀವಿ, ಆಸ್ತಿ ಅಂತೀವಿ, ಎಜುಕೇಶನ್ ಅಂತೀವಿ, ಇವುಗಳ ಬಗ್ಗೆ ಬೇಸಿಕ್ ಥಿಂಗ್ ಕಲಿತೀರಾ. 4th ಯೂನಿಟ್ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗ್ಲೆ ಮೆಕ್ಯಾನಿಸಮ್ಸ್ ಗಳಿಗೆ ಎಂಟ್ರಿ ಕೊಡ್ತೀರಾ. ಯಾವ ಯಾವ ರೀತಿ ಏಜೆನ್ಸೀಸ್ ಗಳಿದೆ, ಯಾವ ಯಾವ ರೀತಿ ನಮ್ಮ ಸೊಸೈಟಿ ಕಂಟ್ರೋಲ್ ಆಗ್ತಾ ಇದೆ, ಸೊಸೈಟಿ ಕಂಟ್ರೋಲ್ ಆಗಕ್ಕೆ ಏನೇನ್ ನಾವು ಮಾಡ್ತಿದೀವಿ ಅಂತ ಕಲಿತೀರಾ. 5th ಯೂನಿಟ್ಗೆ ಎಂಟ್ರಿ ಕೊಟ್ರೆ ಚೇಂಜಸ್ ಮತ್ತೆ ಡೆವಲಪ್ಮೆಂಟ್ ಅಂತ ಏನಿದೆ ಆ ಕಾನ್ಸೆಪ್ಟ್ ಬಗ್ಗೆ ಕಲಿತೀರಾ. ಅಂತಂದ್ರೆ ಯಾವ ರೀತಿ ಸೊಸೈಟಿ ಚೇಂಜ್ ಆಗ್ತಿರುತ್ತೆ, ಅಪ್ಡೇಟ್ ಆದಂಗೆ ನಾವೆಲ್ಲ ಯಾವ ರೀತಿ ಅಪ್ಡೇಟ್ ಆಗ್ಬೇಕು ಅನ್ನುವಂಥ ವಿಷಯನ ಕಲಿತಾ ಹೋಗ್ತೀರಾ. ಲಾಸ್ಟ್ ಸಬ್ಜೆಕ್ಟ್ ಉಳಿದಿದೆ ಎಕನಾಮಿಕ್ಸ್. ಇದಂತೂ ಕಂಪ್ಲೀಟ್ ಆಗಿ ಈ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗಂತೂ 10th ಅಲ್ಲಿ ಓದಿದ್ ನಾಪ್ಕ ಸರ್, ಏನೇನು ಗೊತ್ತಾಗ್ತಾ ಇಲ್ಲ ಆ ರೀತಿ ಹೇಳ್ತಾರೆ. ಎನಿಯೋ ಇದು ಎಕನಾಮಿಕ್ಸ್ ಅಲ್ಲಿ ನೀವೇನಾದ್ರೂ ಕಲಿತೀರಾ ಅಂತಂದ್ರೆ ಮತ್ತೆ ಸೇಮ್ ಲಾಜಿಕ್ ಅಷ್ಟೇ, 5 ಯೂನಿಟ್ ಇದೆ ಎಲ್ಲದರಲ್ಲೂ. ಫಸ್ಟ್ ಯೂನಿಟ್ ಅಲ್ಲಿ ಮತ್ತೆ ಅದೇ ಎಕನಾಮಿಕ್ಸ್ ಅಂದ್ರೆ ಏನು, ಎಕನಾಮಿಕ್ಸ್ ನ ಬೇಸಿಕ್ ಕಾನ್ಸೆಪ್ಟ್ ಏನು, ಅದರಲ್ಲಿ ಪ್ರೊಡಕ್ಷನ್ ಅಂದ್ರೆ ಏನು, ಸಿಸ್ಟಮ್ ಯಾವ ತರ ಇದೆ, ಕಾಸ್ಟ್ ಅಂದ್ರೆ ಏನು, ರೆವಿನ್ಯೂ ಅಂದ್ರೆ ಏನು ಅಂತಂದ್ರೆ ಕನ್ನಡದಲ್ಲಿ ಉತ್ಪಾದನೆ ಅಂತಂದ್ರೆ ಏನು, ಹಣ ಎಂದರೇನು, ಆಯ್ತಾ, ದುಡಿಮೆ ಅಂದ್ರೆ ಏನು, ಇಂಥ ವಿಷಯಗಳನ್ನ ಕಲಿತಾ ಇರ್ತೀರಾ. ಸೆಕೆಂಡ್ ಯೂನಿಟ್ ಎಂಟ್ರಿ ಕೊಟ್ರಾ, ಸೆಕೆಂಡ್ ಯೂನಿಟ್ ಅಲ್ಲಿ ಏನ್ ಕಲಿತೀರಾ, ಬೇಸಿಕ್ ಆಗಿ ಸೆಕೆಂಡ್ ಯೂನಿಟ್ ಅಲ್ಲಿ ಕನ್ಸಂಪ್ಷನ್ಸ್ ಬಗ್ಗೆ ಕಲಿತೀರಾ. ಕನ್ಸಂಪ್ಷನ್ಸ್ ಅಂದ್ರೆ ಏನು, ನಾವೇನು ಕನ್ಸ್ಯೂಮ್ ಮಾಡ್ಕೊಳ್ತೀವಲ್ವಾ, ಅಂತಂದ್ರೆ ಏನ್ ನಮಗೆ ಬೇಕು, ನಾವು ಕನ್ಸ್ಯೂಮ್ ಮಾಡ್ಕೊಂಡು ಏನ್ ಯೂಸ್ ಮಾಡ್ಕೊಳ್ತೀವಲ್ಲ, ಎಷ್ಟು ಜನ ಕನ್ಸ್ಯೂಮ್ ಏನೇನ್ ಮಾಡ್ತಾ ಇದಾರೆ ನಮ್ಮ ದೇಶದಲ್ಲಿ, ಯಾವ್ಯಾವ ರೀತಿ ನಮ್ಮ ಪ್ರೊಡಕ್ಷನ್ ನಡೀತಾ ಇದೆ ಅನ್ನೋಂಥದ್ದನ್ನ ನೀವು ಥರ್ಡ್ ಯೂನಿಟ್ ಅಲ್ಲಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸರಿ, ಕನ್ಸಂಪ್ಷನ್ ಆಯ್ತು, ಮಾರ್ಕೆಟ್ ಆಯ್ತು, ನೋಡ್ಕೊಂಡು ಬಂದ್ರೆ ಈಗ ಇದನ್ನ ಮಾರ್ಬೇಕಲ್ವಾ ಕಂಪ್ಲೀಟ್ ಆಗಿ. ಇದು ನೀವು ಮಾರ್ಬೇಕಂತಂದ್ರೆ 4th ಯೂನಿಟ್ ಅಲ್ಲಿ ಕಲಿತೀರಾ. ಮಾರ್ಕೆಟ್ ಯಾವ ರೀತಿ ಇದೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವ ರೀತಿ ಇದೆ, ಪ್ರಾಡಕ್ಟ್ಸ್ ಗಳು ಯಾವ ರೀತಿ ಸೇಲ್ ಆಗ್ತಾ ಇದೆ. ಬೇಸಿಕಲಿ ಎಕನಾಮಿಕ್ ಸಬ್ಜೆಕ್ಟ್ ಹೇಳೋದೇ ಅದು. ರೆಡಿ ಮಾಡೋದು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡೋದು, ಆಯ್ತಾ, ಸೇಲ್ ಮಾಡೋದು, ಸರ್ವಿಸ್ ಕೊಡೋದು, ಇಂಥದ್ದೇ ಹೇಳುತ್ತೆ. ಅದಾದ್ಮೇಲೆ ಮಾರ್ಕೆಟು ಗೊತ್ತಾಯ್ತು,
ಈಗ ಇದಿಷ್ಟು ಗೊತ್ತಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಲ್ವಾ? ಸೊ 5ನೇ ಯೂನಿಟ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕಲಿತೀರಾ. ಯಾವ ರೀತಿ ನಾನು ಹಂಚ್ತೀನಿ ಒಬ್ರಿಂದ ಒಬ್ರಿಗೆ ಇಂಥ ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಸೊ ಇದಿಷ್ಟು ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ಕಲಿತೀರಾ. ಓಕೆ, ಒಂದು ಕ್ವಿಕ್ ರಿವಿಷನ್ ಮಾಡ್ಬೇಡ ಆಯ್ತಾ? ಯಾವ್ಯಾವ ಸಬ್ಜೆಕ್ಟ್ ಏನ್ ಹೇಳುತ್ತೆ ಅಂತ ಒಂದು ಬೇಸಿಕ್ ಐಡಿಯಾ ಅಂತ ಬಂದಿದೆ. ಮತ್ತೊಂದ್ಸಲ ಬ್ಯಾಕ್ ಬಂದು ರಿವಿಷನ್ ಮಾಡಿ ಯಾವ್ಯಾವ ಸಬ್ಜೆಕ್ಟ್ ಏನೇನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಇವತ್ತಿನ ವಿಡಿಯೋ ನಾವ್ ಏನ್ ಕಲ್ತೀವಿ ಅಂತಂದ್ರೆ, ನಿಮಗಿರೋ ಸಬ್ಜೆಕ್ಟ್ಸ್ಗಳು ನಮ್ಮ ಕಡೆ ಕೋಚಿಂಗ್ ಇದೆ ಅಂತ ಹೇಳಿದೆ. ಅದಾದ್ಮೇಲೆ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ಇದೆ ಅಂತ ಹೇಳಿದೆ. ಜನರಲ್ ಇಂಗ್ಲಿಷ್ ಅಲ್ಲಿ ನಾನು ನಿಮ್ಗೆ ಹೇಳಿದೀನಿ, ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಏನಿಲ್ಲ. ರಾಧಾಕೃಷ್ಣನ್ ಬಗ್ಗೆ ಇದೆ, ಗಾಂಧೀಜಿ ಬಗ್ಗೆ ಇದೆ, ಆಮೇಲೆ ಗ್ರಾಮರ್ ಇದೆ. ಗ್ರಾಮರ್ ಅಲ್ಲಿ ಯಾವ್ಯಾವ ಸಣ್ಣ ಪುಟ್ಟ ಟೆನ್ಸ್ ಅಂದ್ರೇನು, ಪಾಸ್ಟ್ ಟೆನ್ಸ್ ಅಂದ್ರೇನು ಎಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು. ಆಯ್ತು, ಇದಂತ ಅರ್ಥ ಆಯ್ತು. ಲೀಗಲ್ ಮೆಥಡ್ಸ್ ಅಂದ್ರೆ ಏನು? ಲಾ ಸಬ್ಜೆಕ್ಟ್ ಅದು ಆಯ್ತಾ. ಲಾ ಅಂದ್ರೇನು, ಲಾ ಯಾಕೆ ಬೇಕಾಗಿತ್ತು, ಲಾ ಹೆಂಗ್ ರಿಸರ್ಚ್ ಮಾಡಬೇಕು, ಕೇಸ್ ಲಾ ಹೆಂಗ್ ನೋಡ್ಬೇಕು, ರಿಸರ್ಚ್ ಹೆಂಗ್ ಮಾಡಬೇಕು, ಇಂಥ ವಿಷಯಗಳನ್ನ ಎಲ್ಲಿ ಕಲಿತೀರಾ? ಲೀಗಲ್ ಮೆಥಡ್ಸ್ ಅಲ್ಲಿ ಕಲಿತೀರಾ. ಹಿಸ್ಟ್ರಿಯಲ್ಲಿ ಹೇಳಿದೆ, ಹಿಸ್ಟ್ರಿಯಲ್ಲಿ 3 ತರ ಬರುತ್ತೆ: ಪ್ರಾಚೀನ ಹಿಸ್ಟ್ರಿ, ಮಧ್ಯಕಾಲೀನ ಹಿಸ್ಟ್ರಿ, ಮತ್ತೆ ಆಧುನಿಕ ಹಿಸ್ಟ್ರಿ. ಏನ್ಸಿಯಂಟ್, ಮೆಡಿವಲ್ ಅಂಡ್ ಮಾಡರ್ನ್ ಹಿಸ್ಟ್ರಿ. ಇದರಲ್ಲಿ ನಿಮ್ಮ ಈ ಸೆಮಿಸ್ಟರ್ ಅಲ್ಲಿ ಏನ್ಸಿಯಂಟ್ ಹಿಸ್ಟ್ರಿ ಬಗ್ಗೆ ಕಲಿತೀರಾ. ಹಳೇ ಕಾಲದ್ದು ಯಾವ ತರ ಇತ್ತು ಹಿಸ್ಟ್ರಿ ಅಂತ ನೋಡ್ತೀರಾ, ನಮ್ಮ ರಾಜಕೀಯ ಏನ್ ನಡೀತಾ ಇತ್ತು ಅಂತ. ಆಮೇಲೆ ಮೇಡಿವಲ್, ಮಧ್ಯಕಾಲೀನ ಹಿಸ್ಟ್ರಿ ಯಾವ ತರ ಇತ್ತು ಅಂತ, ಅದನ್ನ ಯಾವ ತರ ನಡ್ಸ್ಕೊಂಡು ಹೋಗ್ತಾ ಇದ್ರು ಅಂತ ನೋಡ್ತೀರಾ. ಸೊ ಅದಾದ್ಮೇಲೆ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿದೆ, ರಾಜಕೀಯ ಪೊಲಿಟಿಕ್ಸ್ ಹೇಳ್ತಾರಲ್ವಾ, MLA, MP ಗಳು, ಕಾರ್ಪೊರೇಟ್ಸ್ಗಳು, ಗ್ರಾಮ ಪಂಚಾಯತಿ, ಇವರೆಲ್ಲ ಇವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಬೇಸಿಕ್ ಕಾನ್ಸೆಪ್ಟ್ಸ್ಗಳಿದೆ ಅಂತಂದ್ರೆ ಯಾವ್ಯಾವ ತರ ಅಂತಂದ್ರೆ ಹೇಳಿದ್ನಲ್ವಾ ನಿಮ್ಗೆ. ಸ್ಟೇಟ್ ಅಂದ್ರೆ ಏನು, ಸವರ್ನಿಟಿ ಅಂತಂದ್ರೆ ಏನು, ವೆಸ್ಟರ್ನ್ ಕಲ್ಚರ್ ಏನು, ಇಲ್ಲಿನ್ ಕಲ್ಚರ್ ಏನು, ರೈಟ್ಸ್ ಏನು, ಡ್ಯೂಟೀಸ್ ಏನು, ಇಂಥ ವಿಷಯಗಳನ್ನ ಕಲ್ತ್ಕೊಂಡು ಹೋಗ್ತೀರಾ. ಪೊಲಿಟಿಕಲ್ ಸೈನ್ಸ್ ಇನ್ ಟರ್ಮ್ಸ್ ಆಫ್ ದಟ್ MLA, MPsಗಳು, ಪಾರ್ಲಿಮೆಂಟು, ಅಸೆಂಬ್ಲಿ, ಇಂಥ ಸಬ್ಜೆಕ್ಟ್ಸ್ಗಳು ಇವನ್ನ ನೀವು ಕಲಿತಾ ಹೋಗ್ತೀರಾ ಇಲ್ಲಿ. ಆಮೇಲೆ ಇನ್ವಿಟೇಷನ್ ಟು ಸೋಷಿಯಾಲಜಿ ಇದೆ, ಸಮಾಜಶಾಸ್ತ್ರದ ಬಗ್ಗೆ ಕಲಿತೀರಾ. ಸಮಾಜ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೀತಿರುವಂತ ಈ ಜನ ಸಮೂಹಗಳನ್ನೇ ನಾವು ಸಮಾಜ ಅಂತ ಕರಿತೀವಿ. ಅವರ ಸರೌಂಡಿಂಗ್ ಎನ್ವೈರನ್ಮೆಂಟ್ ಏನಿದೆಯಲ್ಲ, ಸರೌಂಡಿಂಗ್ ಎನ್ವೈರನ್ಮೆಂಟ್ ಆಫ್ ಪೀಪಲ್ಸ್ ಏನಿದೆಯಲ್ಲ, ಅದನ್ನೇ ನಾವು ಸಮಾಜ ಅಂತ ಕರಿತೀವಿ. ನೀವು ಎಲ್ಲಿದ್ದೀರಾ? ನೀವು ಸುತ್ತಮುತ್ತ ಸಮಾಜದಲ್ಲೇ ಇದ್ದೀರಾ. ಸಮಾಜದಲ್ಲಿ ಇದ್ದೀರಾ ಅಂತಂದ್ರೆ ಫ್ಯಾಮಿಲಿ ಜೊತೆ ಇದ್ದೀರಾ, ಸೋಷಿಯಲ್ ಗ್ರೂಪ್ ಜೊತೆ ಇದ್ದೀರಾ, ರಿಲೇಶನ್ಶಿಪ್ಗಳು ಇರುತ್ತೆ ಆಯ್ತಾ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ? ಸಮಾಜ ಅಂತ ಕರಿತೀವಿ. ಇವುಗಳ ಬಗ್ಗೆ ಕಲಿತಾ ಹೋಗ್ತೀರಾ. ಇದನ್ನ ಯಾವ ರೀತಿ ನಾನು ಗವರ್ನ್ ಮಾಡಬೇಕು, ನಾನು ಇಲ್ಲಿದ್ದೀನಿ ಅಂತಂದ್ರೆ ನಾನು ಸುತ್ತಮುತ್ತ ಸಮಾಜನ ನಾನು ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಕಲಿತೀರಾ. ಎಕನಾಮಿಕ್ಸ್ ಅಂತ ಇದೆ, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ ಇದೆ. ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಲ್ಲಿ ಏನ್ ಕಲಿತೀರಾ ಅಂತಂದ್ರೆ, ಎಕನಾಮಿಕ್ ಸಬ್ಜೆಕ್ಟ್ ಹೇಳಿದೆ, ತುಂಬಾ ಸಿಂಪಲ್ ಆಗಿರೋ ಸಬ್ಜೆಕ್ಟ್ ಇದು. ಏನಿಲ್ಲ, ಒಂದು ಪ್ರಾಡಕ್ಟ್ ಇದೆ ಆಯ್ತಾ. ನೀವೇನೋ ಒಂದು ಫ್ಯಾಕ್ಟ್ರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ಪ್ರಾಡಕ್ಟ್ ಇದೆ. ಒಂದು ಪ್ರಾಡಕ್ಟ್ ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಷ್ಟು ಜನ ತಗೊಳ್ತಾರೆ ಅಂತ ನೋಡ್ಬೇಕು. ಆಮೇಲೆ ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕು, ರೆಡಿ ಮಾಡ್ಬೇಕು. ಒಂದು ಪ್ರಾಡಕ್ಟ್ ಅಂದ್ರೆ ನೀವು ಕೈಯಲ್ಲಿರುವಂತ ಮೊಬೈಲ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಎಷ್ಟು ಜನ ನಮ್ಮ ಇಂಡಿಯಾದಲ್ಲಿ ಒಂದು ತಗೊಳ್ತಾರೆ, ಎಷ್ಟು ಜನ ಬೇಕನ್ನೋದು ಸೆಕೆಂಡ್ ಯೂನಿಟ್, ಅದು ಎಷ್ಟು ಪ್ರೊಡಕ್ಷನ್ ನಾನು ಮಾಡ್ಬೇಕನ್ನೋದು ಥರ್ಡ್ ಯೂನಿಟ್, ಮಾರ್ಕೆಟ್ ಯಾವ್ಯಾವ ಜಾಗದಲ್ಲಿ ಅದನ್ನ ನಾನು ಮಾರ್ಬೇಕು ಅನ್ನೋದು ಥರ್ಡ್ ಯೂನಿಟ್. ಆಯ್ತು, ಮಾರ್ತಿರ್ಬೇಕಾದ್ರೆ ಎಷ್ಟು ಕಡೆ ನಾ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದು 5ನೇ ಯೂನಿಟ್. ಏನಿದೆ ಈ ಸಬ್ಜೆಕ್ಟ್ ಅಲ್ಲಿ? ತಿಳ್ಕೊಳ್ಳುವಂಥದ್ದು ಏನಿಲ್ಲ ಅಲ್ವಾ. ಅದಕ್ಕೆ ಸರ್ ನೀವು ಹೇಳುವಂತ ವಿಡಿಯೋಸ್ಗಳು ಎಲ್ಲ ಅರ್ಥ ಆಗುತ್ತೆ, ಕಂಪ್ಲೀಟ್ ಆಗಿ ವಿಡಿಯೋಸ್ ಕೊಡಿ ನಮ್ಗೆ ಅಂತಂದ್ರೆ ಅದಕ್ಕೂ ಒಂದು ಸೊಲ್ಯೂಷನ್ ತಂದಿದೀವಿ. ಯಾವುದೇ ಒಂದು ಪಾಯಿಂಟು ಕೂಡ ಬಿಡದ ಹಾಗೆ ನೋಡಿ, ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ ಇಲ್ಲಿ ಬರೀ ನಿಮಗೆ ಲಾ ಸಬ್ಜೆಕ್ಟ್ಸ್ಗಳೇ ಅಂತಲ್ಲ, ಲಾ ಸಬ್ಜೆಕ್ಟ್ಸ್ಗಳ ಜೊತೆ ನಿಮ್ಮ BA, BCom, LLB ಅಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳು ನಾನು ಶೋ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟಿಗೂ ಕೋಚಿಂಗ್ ಇದೆ ನಮ್ಮಲ್ಲಿ. ಎಲ್ಲದೂ ಕೂಡ ಪೇಯ್ಡ್ ಕೋರ್ಸ್ ಇದೆ. 100% ವಿಡಿಯೋಸ್ಗಳನ್ನ ನಾವು ಕೊಡೋದಕ್ಕಿಂತ ನಿಮಗೆ ಕೊಟ್ಟಿರುವಂಥದ್ದು ಕೇವಲ ನೀವು ನೋಡ್ತಾ ಇರುವಂಥದ್ದು ಡೆಮೋ ಅಷ್ಟೇ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆಯಾ ಸರ್? ಹೌದು, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಬ್ಜೆಕ್ಟ್ ಇದೆ. ಹೇಗೆ ಜಾಯ್ನ್ ಆಗಬೇಕು, ಯಾವ ರೀತಿ ತಗೋಬೇಕು, ಕಂಪ್ಲೀಟ್ ವಿಡಿಯೋಸ್, ನೋಟ್ಸ್ ಎಲ್ಲ ಕಂಪ್ಲೀಟ್, ನಮ್ಮ ಗೈಡೆನ್ಸ್, ಆನ್ಲೈನ್ ಕ್ಲಾಸಸ್ ಎಲ್ಲದನ್ನು ಕಂಪ್ಲೀಟ್ ಆಗಿ ಹೇಳ್ತೇವೆ. ಜಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ನೋಡ್ಬಿಡಿ. ಇದೆಲ್ಲ ಲಾ ಸಬ್ಜೆಕ್ಟ್ ನೀವು ಮುಂದಿನ ಸೆಮಿಸ್ಟ್ರಿಗೆ ಬರುವಂಥವು. ಈ ಎಲ್ಲ ಸಬ್ಜೆಕ್ಟ್ಸ್ಗಳು ಇದೆ. 100% ನಿಮಗೆ ಬರುವಂತ 50 ಸಬ್ಜೆಕ್ಟ್ಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ಆಯ್ತಾ. 5 ಇಯರ್ LLB ಅವರಿಗೆ, BCom BLLB ಕಂಪ್ಲೀಟ್ ಅವರಿಗೆ. ಈ ಪೋಸ್ಟ್ ಅಂತೂ ನೀವು ನೋಡೇ ಇರ್ತೀರಾ. ನಮ್ಮ ಕಾನೂನು LLB ಅಕಾಡೆಮಿ ಕಡೆಯಿಂದ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತಿರುತ್ತೆ. ಇದು ನಮ್ಮ ಅಕಾಡೆಮಿ ಕಡೆಯಿಂದ. ಈ ರೀತಿ ಪೋಸ್ಟ್ಗಳನ್ನು ಕೂಡ ನೋಡಿರ್ತೀರಾ. ಸೊ ನಿಮಗೆ ರೀಚ್ ಆಗಲಿ ಅಂತೇಳಿ ಪೋಸ್ಟ್ಗಳನ್ನು ಕೂಡ ನಾವು ಹಾಕ್ತಾ ಇರ್ತೀವಿ. ಸರ್ ಯಾವ್ಯಾವ ಸೆಮಿಸ್ಟರ್ ಇದೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಎಲ್ಲಾ ಸೆಮಿಸ್ಟರ್ ಇದೆ. ಬೇಸಿಕಲಿ ಫಸ್ಟ್ ಸೆಮಿಸ್ಟರ್ ಅವರಿಗೆ ಹೇಳುವಂಥದ್ದು ನಾನು ಏನು ಅಂತಂದ್ರೆ, ಅವರಿಗೆ ತುಂಬಾ ಲಾಟ್ಸ್ ಆಫ್ ಡೌಟ್ಸ್ ಇರುತ್ತೆ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ ಇದೆ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆಯಾ? ಹೌದು. ಕನ್ನಡ ಮೀಡಿಯಂ ಅಲ್ಲಿ ಇದೆಯಾ? ಹೌದು. ಎರಡು ಮೀಡಿಯಂನವರಿಗೆ ಇಡೀ ಸಬ್ಜೆಕ್ಟ್ ಪ್ಯಾಕೇಜನ್ನೇ ಕೊಡ್ತಾ ಇದೀವಿ. ಸರ್ ಅದು ಬಿಟ್ಟು ಬೇರೆ ಸೆಮಿಸ್ಟ್ರಿಗೆ ಇಲ್ವಾ? ಎಲ್ಲಾ ಸೆಮಿಸ್ಟ್ರಿಗೆ ಇದೆ. ಸೆಕೆಂಡ್ ಸೆಮ್ನವರಿಗಿದೆ, ಥರ್ಡ್ ಸೆಮ್ಮು, 4th ಸೆಮ್ಮು, 5th ಸೆಮ್ಮು, 6th, 7th, 8th, 9th, 10th. ಆಮೇಲೆ BCom LLB ಅವ್ರು ಕೇಳ್ತಾರೆ. BCom LLB ಫಸ್ಟ್ ಇಂದ ಹಿಡಿದು 4th ತನಕ 5th, 6th, 7th, 8th, 9th, 10th ಎಲ್ಲಾ ಸೆಮ್ನವರಿಗಿದೆ ಆಯ್ತಾ, ಕಂಪ್ಲೀಟ್ ಆಗಿ A to Z. ಸರ್ ಹಾಗಿದ್ದಲ್ಲಿ ಜಾಯ್ನ್ ಆಗ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಏನ್ ಸರ್ ಏನೇನು ಫೆಸಿಲಿಟಿ ಇದೆ ಸರ್? ಯಾಕಂದ್ರೆ ನೀವು ಮಾಡುವಂತ ವಿಡಿಯೋಸ್ಗಳು ನನಗೆ ಎಲ್ಲ ಅರ್ಥ ಆಗ್ತಾ ಇದೆ. ಆರಾಮಾಗಿ ನಾನು LLB ಪಾಸ್ ಆಗ್ತೀನಿ ಅಂತ ಫೀಲ್ ಬರ್ತಾ ಇದೆ. ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ ನೀವು. ಲಾ ಸಬ್ಜೆಕ್ಟ್ ಅಂತ ಫೀಲೇ ಆಗ್ತಾ ಇಲ್ಲ ನಮಗೆ, ಅಷ್ಟು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ. ಹಾಗಿದ್ದಲ್ಲಿ ನೀವು ನಮ್ಮ ಈ 10 ಪಾಯಿಂಟ್ ಕೊಟ್ಟಿರುವಂತ ಒಂದು ಪ್ಯಾಕೇಜ್ ಇದೆ, ಆ ಪ್ಯಾಕೇಜ್ ನ ತೆಗೆದುಕೊಳ್ಬೇಕು. ಫಸ್ಟ್ ಬೇಸಿಕಲಿ ನಾನು ಹೇಳೇ ಬಿಡ್ತೇನೆ, ಇದ್ರದ್ದೊಂದು ಡಿಸ್ಕ್ರಿಪ್ಷನ್ ವಿಡಿಯೋ ಇದೆ, 100% ಎಕ್ಸ್ಪ್ಲೈನ್ ಮಾಡಿರುವಂತದ್ದು ಆಯ್ತಾ. ಸೊ ಏನ್ ಅರ್ಥ ಆಗಿಲ್ಲ ಅಂತಂದ್ರೆ ಪ್ರತಿ ಪೇಜ್ ಅಲ್ಲಂತೂ ನಂಬರ್ ಕೊಟ್ಟಿದೀವಲ್ವಾ, ಒಂದು ಕಾಲ್ ಮಾಡ್ಕೊಳ್ಳಿ. ಎನಿಹೌ ಸರ್ ಏನೇನ್ ಫೆಸಿಲಿಟಿ ಕೊಡ್ತೀರಾ ನಾನು ಜಾಯ್ನ್ ಆದೆ ಅಂತಂದ್ರೆ, ಒಬ್ವಿಯಸ್ಲಿ
ಎಲ್ಲಾ ರೆಕಾರ್ಡೆಡ್ ವಿಡಿಯೋಸ್ಗಳನ್ನು ಕೊಡ್ತೀವಿ, ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ವಿಡಿಯೋಸ್ಗಳನ್ನ, ಆಯ್ತಾ. ಅಂದ್ರೆ ನೀವು ನೋಡ್ತಾ ಇರೋದಕ್ಕೆ ಜಸ್ಟ್ ಒಂದೆರಡು ವಿಡಿಯೋ ಇಂಟ್ರೊಡಕ್ಷನ್ ಒಂದು 5% ಅಷ್ಟೇ ನೋಡ್ತಾ ಇರೋದು ನೀವು. ಆದ್ರೆ ಈ ತರ 100% ವಿಡಿಯೋ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಒಂದು ಪಾಯಿಂಟ್ ಬಿಡದ ಹಾಗೆ 5 ಯೂನಿಟ್ಗಳು 100% ಸಿಲೆಬಸ್ ವಿಡಿಯೋನ ನಿಮಗೆ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ನೋಡ್ತಾ ಇದ್ದೀರಾ ಆ ತರ 100% ಎಲ್ಲಾ ಸಿಲೆಬಸ್ನ ಕೊಡ್ತೀವಿ. ಚಾಲೆಂಜ್ ಮಾಡ್ತೀವಿ, ನೀವು ಪಕ್ಕದಲ್ಲಿ ಸಿಲೆಬಸ್ ಕಾಪಿನ ಹಿಡ್ಕೊಂಡು ಮ್ಯಾಚ್ ಮಾಡಿ ಒಂದು ಸಿಲೆಬಸ್ ಪಾಯಿಂಟು ಕೂಡ ಮಿಸ್ ಆಗಿರಲ್ಲ, ಆ ರೀತಿ ಕ್ಲಾಸಸ್ಗಳನ್ನ ಕೊಡ್ತೀವಿ. 100% ಕ್ಲಾಸಸ್ಗಳನ್ನ ನಾನೇ ಮಾಡಿರ್ತೀನಿ. ಓಕೆ, ಇದು ಕೂಡ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್, ನಿಮ್ಮ ಎಕ್ಸಾಮ್ ಟೈಮ್ ಬಂದ್ಬಿಡುತ್ತೆ ಸರ್, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ, ಟೈಮ್ ಕಡಿಮೆ ಇದೆ, ಅದಕ್ಕೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟು ಅದನ್ನ ಸಾಲ್ವ್ ಮಾಡಿ ಅದಕ್ಕೆ ವಿಡಿಯೋಸ್ಗಳನ್ನ ಕೊಟ್ಟು ಇದೆಲ್ಲ ಕೊಡೋದಲ್ದೇನೆ ನಿಮಗೆ ಏನೇ ಡೌಟ್ಸ್ ಬಂದರೂ ಕೂಡ ಡೈರೆಕ್ಟ್ ಆಗಿ ನಾನೇ ನಿಮ್ಮ ಜೊತೆ ಮಾತಾಡ್ತೀನಿ. ಪೇಯ್ಡ್ ತಗೊಂಡಾಗ ನನ್ನ ಜೊತೆ ನೀವು ಡೈರೆಕ್ಟ್ ಆಗಿ ಮಾತಾಡ್ಬೋದು. ಏನೇ ಡೌಟ್ಸ್ ಇದ್ರು ನನ್ನ ಹತ್ರ ನೀವು ಏನೇ ಇದ್ರು ಕೇಳ್ಕೋಬಹುದು. ಸರ್ ಇದೆಲ್ಲ ಆಯ್ತು, ನೋಟ್ಸ್ಗಳು ಬೇಕು ಅಂತ ಹೇಳ್ತಾರಲ್ಲ, ಬುಕ್ಸ್ಗಳು ನಮಗೆ ಅರ್ಥ ಆಗ್ತಾ ಇಲ್ಲ. ಹೌದು, ನೋಟ್ಸ್ಗಳನ್ನು ಕೊಡ್ತೀವಿ, ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಮಲ್ಲೂ ಕೊಡ್ತೀವಿ. ಸರ್ ಏನಾದರೂ ಡೌಟ್ಸ್ಗಳು ಬಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ತಗೊಳ್ತಿರೋ, ಆನ್ಲೈನ್ ಕ್ಲಾಸಸ್ ಇದೆಯಲ್ಲ, ಇದೆ ಅಲ್ವಾ ನಿಮಗೆ ಎಕ್ಸಾಮ್ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ವೀಕ್ಲಿ ಒನ್ಸ್ ಟ್ವೈಸ್ ಕ್ಲಾಸಸ್ ಇರುತ್ತೆ, ಡೌಟ್ ಸೆಷನ್ ಕ್ಲಾಸಸ್ಗಳನ್ನು ತಗೊಳ್ತಾನೆ ಇರ್ತೀವಿ. ರೆಗ್ಯುಲರ್ ಕ್ಲಾಸಸ್ಗಳಿರುತ್ತೆ, ಆನ್ಲೈನ್ ಕ್ಲಾಸಸ್ಗಳು. ಯಾರ್ಯಾರು ಅಟೆಂಡ್ ಆಗಲ್ಲ ಸರ್, ನಾನು ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಳ್ತೀನಿ ನನಗೆ ಫ್ರೀ ಅಂತಂದಾಗ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಕೊಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಯಾರ್ಯಾರು ಅಟೆಂಡ್ ಆಗಲ್ಲ ಅವರಿಗೂ ಕೂಡ. ಆಮೇಲೆ ನಮ್ಮ ಟೀಮ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಟೀಮ್ ಕಡೆಯಿಂದ 24/7 ನಿಮಗೆ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಆಮೇಲೆ ನಿಮ್ಮ ಕಾಲೇಜಲ್ಲಿ ಕೊಡುವಂಥ ಇಂಟರ್ನ್ಶಿಪ್ ಆಗ್ಬೋದು, ಸಣ್ಣ ಪುಟ್ಟ ಸೆಮಿನಾರು, ಅಸೈನ್ಮೆಂಟು ಎಲ್ಲದಕ್ಕೂ ನಮ್ಮ ಕಡೆಯಿಂದ ಬ್ಯಾಕ್ ಎಂಡ್ ವರ್ಕ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಿಮ್ದು ಯಾವುದಾದ್ರೂ ಪರ್ಸನಲ್ ಕೇಸಸ್ಗಳಿದೆಯಾ, ಇಶ್ಯೂಸ್ಗಳಿದೆಯಾ, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸ್ ಯಾರ್ದಾದ್ರು, ಸೊ ಅವರಿಗೂ ಕೂಡ ನಮ್ಮ ಬ್ಯಾಕ್ ಎಂಡು ಆಸ್ ಎ ಸ್ಟೂಡೆಂಟ್ ಆಗಿ ಸಪೋರ್ಟ್ ಇರುತ್ತೆ. ಆಮೇಲೆ ಕನ್ನಡ ಮತ್ತೆ ಇಂಗ್ಲೀಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಇದೆಯಾ ಸರ್, ಯಾಕಂದ್ರೆ ನಾನು ಕನ್ನಡ ಮೀಡಿಯಂ ಸರ್, ಇಂಗ್ಲೀಷ್ ಮೀಡಿಯಂನವ್ರಿಗೆ ಜಾಸ್ತಿ ಇದೆ ಹೇಳ್ತಾರೆ. ಸೊ ಬೇಸಿಕಲಿ ಕನ್ನಡ ಮೀಡಿಯಂನವರಿಗೂ ಸಪೋರ್ಟ್ ಆಗಲಿ ಅನ್ನುವಂಥದ್ದೇ ನಮ್ಮ ಸ್ಟಾರ್ಟಪ್ ಇದು. ಅವ್ರಿಗೂ ಇದೆ, ಇಂಗ್ಲೀಷ್ ಮೀಡಿಯಂವರೆಗೂ ಕೂಡ ಇದೆ. ಹೇಗಿದ್ರು ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋಸ್ ಹೇಗಿರುತ್ತೆ, ಹೇಗೆ ಅರ್ಥ ಆಗ್ತಾ ಇದೆ, ಸಿಂಪಲ್ ಆಗಿ ಲಾಜಿಕ್ ಆಗಿ ಹೇಗೆ ಹೇಳ್ತೀವಿ ಅಂತ. ಸೊ ಆ ರೀತಿನ ನೀವು ಕಂಪ್ಲೀಟ್ ಆಗಿ 100% ತಗೋಬಹುದು. ಜಸ್ಟ್ 1 ಸೆಮಿಸ್ಟರ್ ಜಾಯ್ನ್ ಆಗಿ ನಿಮಗೆ 10 ಸೆಮಿಸ್ಟರ್ ತನಕನೂ ಕೂಡ ನಮ್ಮ ಬ್ಯಾಕ್ ಎಂಡ್ ಸಪೋರ್ಟ್ ಇರುತ್ತೆ. ಇದಿಷ್ಟು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿ. ಎಲ್ಲದನ್ನು ಪಡ್ಕೋಬೇಕಂದ್ರೆ ಒಂದೇ ಒಂದು ಪ್ಯಾಕೇಜ್ ತಗೋಬೇಕು. ಆ ಪ್ಯಾಕೇಜ್ ತಗೋಬೇಕಂದ್ರೆ ನೀವು ಮಾಡಬೇಕಾಗಿರೋದೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಪ್ರತಿ ಪೇಜಲ್ಲೂ ಕೊಟ್ಟಿರುವಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಎನಿಹೌ ಸರ್, ಅದೊಂದು ಕಾಂಟ್ಯಾಕ್ಟ್ ಬಿಟ್ಟು ಬೇರೆ ಎಲ್ಲಾದ್ರೂ ನಾನು ಕನೆಕ್ಟ್ ಆಗ್ಬೋದಾ ನಿಮಗೆ ಅಂತಂದ್ರೆ, ಕಾಂಟ್ಯಾಕ್ಟ್ ನಂಬರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಏನಾದರೂ ಡೌಟ್ ಇದೆಯಾ ಸಣ್ಣ ಪುಟ್ಟ, ಕಾಲ್ ಮಾಡಿ ಕೇಳಿ, ಸರ್ ಹೀಗಿದೆ ಏನ್ ಮಾಡ್ಬೋದು ಅಂತ ಕೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಯ್ತಾ. ಡೈರೆಕ್ಟ್ ನನ್ನ ಜೊತೆ ಮಾತಾಡ್ಬೇಕಾ, ನನ್ನ ಜೊತೆನೂ ಮಾತಾಡ್ಬೋದು. ಡೈರೆಕ್ಟ್ ಒಂದ್ಸಲ ಕಾಲ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ತೀರಾ, ಆಯ್ತಾ. ಏನೇ ಇರಲಿ, ನೋಟ್ಸ್ ಆಗಿರ್ಬೋದು, ಎಕ್ಸಾಮ್ ಹೇಗೆ ಬರೀಬೇಕು, ಭಯ ಆಗ್ತಾ ಇದೆ, ಅರ್ಥ ಆಗ್ತಾ ಇಲ್ಲ ವಾಟ್ಸಪ್ ಮಾಡಿ, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾ ಮಾಡಿ, ಫೇಸ್ಬುಕ್ ಮಾಡಿ, ವೆಬ್ಸೈಟ್ ಮಾಡಿ, ನಮ್ದು ಓನ್ ಆ್ಯಪ್ ಇದೆ ಪ್ಲೇಸ್ಟೋರ್ ವಿಂಡೋಸಲ್ಲಿ. ಎಲ್ಲ ಕಡೆನೂ ಕೂಡ ನಾವು ಸಿಗ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೆಲ್ಲ LLB ಮಾಡ್ಕೊಂಡು ಸ್ಟಾರ್ಟಿಂಗ್ ಬಂದಿರ್ತೀರಾ, ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರ್ತೀರಾ, ಸ್ವಲ್ಪ ಡೌಟ್ಸ್ಗಳಿರುತ್ತೆ. ಎಲ್ಲರೂ ಅವರವರು ಕಾಮರ್ಸ್ ಸ್ಟೂಡೆಂಟ್ಸು, ಆರ್ಟ್ಸ್ ಸ್ಟೂಡೆಂಟ್ಸು ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದು 5 ಇಯರ್ LLBನ ಜಾಯ್ನ್ ಆಗಿರ್ತೀರಾ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಒಂದು ಸೆಮಿಸ್ಟರ್ ಎಲ್ಲ ಪಾಸ್ ಆಗ್ಬಿಡಿ, ಸ್ಟಾರ್ಟಿಂಗ್ ಸೆಮಿಸ್ಟ್ರು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅವಶ್ಯಕತೆನೂ ಕೂಡ ನಿಮಗೆ ಬೀಳಲ್ಲ. ಸರ್ ಈಗ ನೀವೇನೋ ಹೇಳಿದ್ರಿ ಇಷ್ಟೆಲ್ಲ ಆಯ್ತು, ಆದ್ರೆ ನಾವೇನಾದ್ರೂ ಸ್ವಲ್ಪ ಡೆಮೋ ನೋಡ್ಬೋದಾ ಸರ್, ಏನಾದರೂ ಅವೈಲಬಿಲಿಟಿ ಇದೆ ಅಂತಂತಂದ್ರೆ. ಈಗ ನಾನು ನಿಮಗೆ ತೋರಿಸುವಂತಹ ವಿಷಯಗಳು ಏನು ಅಂತಂತಂದ್ರೆ, ಈಗ ನಾನು ಒಂದು ಯೂನಿಟ್ ಎಲ್ಲೆಲ್ಲಿದ್ದಾವೆ, ವಿಡಿಯೋಸ್ಗಳು ಎಲ್ಲೆಲ್ಲಿದ್ದಾವೆ, ಸೊ ಅದಷ್ಟಲ್ದೇನೆ ನೋಟ್ಸ್ಗಳ ಒಂದು ಡೆಮೋನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾವು ಯಾವ ರೀತಿ ಕೊಡ್ತೀವಿ ಅಂತ ತೋರಿಸ್ತೀನಿ. ಆನ್ಲೈನ್ ಕ್ಲಾಸಸ್ಗಳನ್ನು ಹೇಗೆ ತಗೊಳ್ತೀವಿ ಅಂತ ತೋರಿಸ್ತೀನಿ. ಅದಾದ್ಮೇಲೆ ನೀವು ಹೇಗೆ ಜಾಯಿನ್ ಆಗ್ಬೇಕನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಥಿಂಗ್, ನೀವೇನು ನೋಡ್ತಾ ಇದ್ದೀರಾ ಅಂತಂದ್ರೆ ವಿಡಿಯೋಸ್ ಡೆಮೋಗಳನ್ನ ನಾನು ನಿಮಗೆ ತೋರಿಸ್ಬೇಕು. ನೋಡಿ, ವಿಡಿಯೋಸ್ ಡೆಮೋಗಳು ಏನಾದರೂ ನೋಡ್ತೀರಾ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋಸ್ ಡೆಮೋಗಳು ನಾನು ಇರುವಂಥದ್ದು ತೋರಿಸ್ತೇನೆ ನಾನು ನಿಮಗೆ. ಜಸ್ಟ್ ಹಾಗೆ ಇರಿ. ಇಲ್ಲಿದೆ ನೋಡಿ, ಲಾಸ್ಟ್ ಎಲ್ಲ ನಾನು ಮಾಡಿದ್ಬಿಡಿ. ಇಲ್ಲಿ ನೋಡಿ, ಯಾವುದೋ ಒಂದೆರಡು ಸಬ್ಜೆಕ್ಟ್ಸ್ಗಳನ್ನ ಅಷ್ಟೇ ತೋರಿಸ್ತಾ ಇರೋದು. ನಮ್ಮ ಹತ್ರ ಕಂಪ್ಲೀಟ್ ಆಗಿ ರೆಡಿ ಇದೆ ನಿಮ್ಮ ಸಬ್ಜೆಕ್ಟು, ಎಲ್ಲ ಸಬ್ಜೆಕ್ಟು. ನನಗೆ ಎಲ್ಲವನ್ನೂ ಕೂಡ ತೋರಿಸ್ತಾ ಇಲ್ಲ. ಯಾವುದೋ ಬೇಸಿಕ್ ಆಗಿ ಯಾವುದೋ ನನ್ನ ಹತ್ರ ಫ್ರಂಟ್ ಪೇಜಲ್ಲಿ ಸ್ಟಾರ್ಟಿಂಗು ABC ಇಂದ ಓಪನ್ ಆಗ್ತಾ ಇದೆ, ಆ ಥರ ತೋರಿಸ್ತಾ ಇದ್ದೀನಿ. ಈ ಥರ ಮೋರ್ ದ್ಯಾನ್ 70 ಸಬ್ಜೆಕ್ಟ್ಸ್ಗಳು ನಮ್ಮ ಹತ್ರ ರೆಡಿ ಇದೆ. ಯೂಟ್ಯೂಬಲ್ಲಿ ಏನು ನೋಡ್ತಾ ಇದ್ರೆ ಅದೇ ರೀತಿ ಆರಾಮಾಗಿ ತಗೊಳ್ಳಿ. ಒಂದು 8 to 10 ಅವರ್ಸಲ್ಲಿ ಸಿಲೆಬಸ್ಸೇ ಕಂಪ್ಲೀಟ್ ಆಗಿ ಹೋಗುತ್ತೆ. ಕಾಲೇಜಿಗೆ ಹೋದ್ರಾ, ಬಿಟ್ರಾ, ಸರಿಯಾಗಿ ಓದಿದ್ರಾ ಇಲ್ಲ, ಅದು ಸೆಕೆಂಡ್ರಿ. ಈ ರೀತಿ ಆರಾಮಾಗಿ ತಗೊಳ್ಳಿ. ವಿಡಿಯೋಸ್ ಅಂತೂ ಈ ರೀತಿ ಸಿಕ್ತಲ್ವಾ ಸರ್. ಫೋಲ್ಡರ್ ವೈಸ್ ತರ ಏನಾದರೂ ಕೊಡ್ತೀರಾ ಅಂದ್ರೆ ಈ ತರ ಯೂನಿಟ್ ವೈಸ್ ಕೊಡ್ತೀವಿ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳೇ ತೋರಿಸ್ತಾರೆ. ನೀವೆಲ್ಲ ಈ ರೀತಿಯಾದಂಥ ಸಬ್ಜೆಕ್ಟ್ಸ್ಗಳು ಡೆಮೋ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಸರ್. ಯಾವುದಾದ್ರೂ ಒಂದೆರಡು ನೋಟ್ಸ್ ತೋರಿಸಿ ನಮಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ರೀತಿ ನೋಟ್ಸ್ಗಳು ಪರ್ಟಿಕ್ಯುಲರ್ ಆಗಿ KSLU ಅಂತಾನೆ ಪರ್ಟಿಕ್ಯುಲರ್ ಆಗಿ ನೋಟ್ಸ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಕ್ವಶನ್ಸ್ ಕೊಟ್ಟಿರ್ತೀವಿ, ಅದಕ್ಕೆ ಆನ್ಸರ್ ಕೊಟ್ಟಿರ್ತೀವಿ. ಸರ್ ಕನ್ನಡ ಮೀಡಿಯಂನವ್ರು ಸರ್, ನಮಗೆ ಕನ್ನಡ ಮೀಡಿಯಂನವರಿಗಿಲ್ವಾ? ಕನ್ನಡ ಮೀಡಿಯಂನವರಿಗೂ ಇದೇ ಥರ ಕಲರ್ಫುಲ್ ಆಗಿ ಅರ್ಥ ಆಗೋ ರೀತಿ ವಿಡಿಯೋ ಸಮೇತ ನಮ್ಮ ಕನ್ಸಲ್ಟೆನ್ಸಿ, ನಾನೇ ಡೈರೆಕ್ಟಾಗಿ ಮಾತಾಡ್ತಾ, ಡೌಟ್ ಬಂದರೆ ಫೋನ್ ತಗೊಳ್ತಾ, ಪ್ರತಿ ನೋಟ್ಸನ್ನು ಅರ್ಥ ಮಾಡಿಸ್ತಾ ನಾನೇ ಜೊತೆಲಿರ್ತೀನಿ. ಆಮೇಲೆ ಪಿಕ್ಚರ್ಲೈಸೇಷನ್ ನೋಟ್ಸ್ಗಳಿರ್ತಾವೆ ನಮ್ಮವು, ಡ್ರಾಯಿಂಗ್ ಹಾಕಿ, ಗ್ರಾಫಿಕ್ಸ್ ಹಾಕಿ, ನಿಮಗೆ ಅರ್ಥ ಆಗೋ ರೀತಿ, ಈ ಸ್ಕೂಲಲ್ಲಿ ಅರ್ಥ ಆಗೋ ರೀತಿ ನಾವು ಅರ್ಥ ಮಾಡಿಸುವಂಥ ಪ್ರಯತ್ನ ಪಡ್ತಾ ಇರ್ತೀವಿ. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯೂನಿಟಿಗೆ ಇಷ್ಟು ಅಂತ ಫಸ್ಟಿಗೆ ಕೊಟ್ಬಿಡ್ತೀವಿ. ಈ ಥರ ನೋಡಿ, ಒಂದೊಂದು ಯೂನಿಟಿಗೆ ಇಷ್ಟು, ಯೂನಿಟ್ 1ಗೆ ಇಷ್ಟು 4 ಕ್ವಶನ್ ಓದಿ ಸಾಕು, ಯೂನಿಟ್ 2ಗೆ 4 ಕ್ವಶನ್ ಓದಿ, ಯೂನಿಟ್ 3ಗೆ ಇಷ್ಟು ಓದಿ,
ಅಷ್ಟು ಓದಿದ್ರೆ ಸಾಕು. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳದ್ದು ಕೂಡ ಇಲ್ಲಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಎನಿಹೌ ನಿಮಗೆ ಈಗ ನೋಟ್ಸ್ಗಳನ್ನ ನಾನು ತೋರಿಸಾಯ್ತು, ಯಾವ ರೀತಿ ನೋಟ್ಸ್ಗಳಿದೆ ಅಂತ ತೋರಿಸ್ದೆ. ಓಕೆ, ಯೂನಿಟ್ ವೈಸ್ ವಿಡಿಯೋಸ್ಗಳು ತೋರಿಸ್ದೆ. ಅದಾದ್ಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ತೋರಿಸ್ದೆ. ಬರೀ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಬಿಟ್ಬಿಡ್ತೀರಾ ಸರ್? ಇಲ್ಲ, ಇದ್ರ ಮೇಲೆ ಆನ್ಲೈನ್ ಕ್ಲಾಸಸ್ಗಳನ್ನು ನಡೆಸ್ತೀವಿ. ಅರ್ಥ ಆಗಿಲ್ವಾ? ಡೈರೆಕ್ಟಾಗಿ ನನಗೂ ಕಾಲ್ ಮಾಡ್ಕೊಳ್ಳಿ, ಎಲ್ಲಾ ಫೆಸಿಲಿಟಿ ಇದೆ ಆಯ್ತಾ. ಏನೇ ಎಕ್ಸ್ಟ್ರಾ ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಸರ್ ಈಗ ಹೇಗೆ ಜಾಯ್ನ್ ಆಗ್ಬೇಕು? ಫೈನಲ್ ಆಗಿ ನಾನು ಡಿಸೈಡ್ ಆಗಿದ್ದೀನಿ ಸರ್, ನಿಮ್ಮ ಕ್ಲಾಸನ್ನು ಕೇಳ್ಬಿಟ್ಟು ನಾನು ಆರಾಮಾಗಿ ಪಾಸ್ ಆಗ್ತೀನಿ. ಯಾಕೆ ತಲೆ ಕೆಡ್ಸ್ಕೊಳ್ಬೇಕು ಸುಮ್ಮನೆ? ಕ್ಲಾಸಲ್ಲಿ ಅರ್ಥ ಆಗ್ತಿದೆಯೋ ಇಲ್ಲೋ, ಫೇಲ್ ಮಾಡ್ಕೊಳ್ಳೋದು ಯಾಕೆ ಬೇಕು? ಹೇಗಿದ್ರು ಬಂದ್ಬಿಟ್ಟಿದ್ದೀನಿ ಕಾಲೇಜಿಗೆ, ಈಗ ಪಾಸ್ ಮಾಡಲೇಬೇಕು, ನನ್ನ ಹತ್ರ ಏನೂ ಬೇರೆ ದಾರಿ ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಒಂದು ಒಳ್ಳೆ ಒಂದು ದಾರಿ ಇದೆ. ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ನೀವು ಕಾಲೇಜಿಗೆ ಸೇರಿದಿರಾ ಅಷ್ಟೇ. ಕಾಲೇಜಿಗೆ ಸೇರಿದ್ ಬಿಟ್ರೆ ಉಳಿದಿದ್ದ ಎಲ್ಲಾ ಫೆಸಿಲಿಟಿಗಳು ನಾವು ಮಾಡ್ಕೊಳ್ತೀವಿ ಆಯ್ತಾ, ಕಂಪ್ಲೀಟ್ ಆಗಿ. ನಿಮ್ಮ ಪೇರೆಂಟ್ಸ್ಗೆ ಒಂದ್ಸಲ ಹೇಳಿ, ಇಲ್ಲ ಅಂದ್ರೆ ನಿಮ್ಮದೇ ಇಂಡಿವಿಜುವಲಿಟಿ ಇದ್ರೆ ಒಂದ್ಸಲ ಜಾಯಿನ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಳ್ತಾ ವಿಡಿಯೋಸ್ಗಳನ್ನು ನೋಡ್ಕೊಳ್ತಾ ಸಬ್ಜೆಕ್ಟ್ಗಳನ್ನ ಆರಾಮಾಗಿ ಪಾಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮ್ಮ ಕಡೆಯಿಂದ. ನೋಡಿ, ಆನ್ಲೈನ್ ಕ್ಲಾಸಸ್ಗಳಿರುವಂತಹ ಒಂದು ಡೆಮೋನು ಕೂಡ ನಾನು ಇಲ್ಲಿ ಶೋ ಮಾಡಿದ್ದೀನಿ. ಅದಾದ್ಮೇಲೆ ಎನಿಹೌ ನಿಮ್ಮ ಎಲ್ಲ ಕರಿಯರು ತುಂಬಾ ಚೆನ್ನಾಗಿರ್ಲಿ, ನೀವೆಲ್ಲ ಚೆನ್ನಾಗಿ ಎಕ್ಸಾಮ್ ಬರೀರಿ ಅಂತೇಳಿ ನಾವೆಲ್ಲ ವಿಶ್ ಮಾಡ್ತಿದೀವಿ. ಆಮೇಲೆ ನಾವು ಬಿಟ್ಟಿರುವಂಥ ಫ್ರೀ ಕ್ಲಾಸಸ್ಗಿಂತ ಎಕ್ಸ್ಟ್ರಾ ಕ್ಲಾಸಸ್ಗಳು ನಿಮಗೆ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇರಬೇಡಿ. 100% ಕ್ಲಾಸಸ್ಗಳು ಏನಾದರೂ ಬೇಕಂದ್ರೆ ನೀವು ಖಂಡಿತವಾಗ್ಲೂ ಈ ನಂಬರಿಗೆ ಕಾಲ್ ಮಾಡ್ಕೋಬೇಕಾಗುತ್ತೆ. ಕಾಲ್ ಮಾಡ್ಕೊಂಡೇ ನೀವು ತಗೋಬೇಕಾಗುತ್ತೆ. ಇಲ್ಲಿ ಎಷ್ಟು ಡೆಮೋಗೆ ಬಿಡಬೇಕು ಅಷ್ಟೊಂದು ಮಾತ್ರ ಬಿಟ್ಟಿರ್ತೀವಿ. ಇದಿಷ್ಟೇ ಇರೋದಲ್ಲ, ಪ್ರತಿ ಯೂನಿಟ್, ಪ್ರತಿ ಸಬ್ಜೆಕ್ಟ್, ಪ್ರತಿ ಟಾಪಿಕ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಓಕೆ, ಎನಿಹೌ ಇಷ್ಟೊಂದು ಪೇಷನ್ಸ್ ಆಗಿ ಕೇಳಿದಿರಾ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಯಾರಾದರೂ ತೆಗೆದುಕೊಳ್ಳೋ ಅಂತಾರೆ ಇದ್ರೆ ನಿಮ್ಮ ಗ್ರೂಪ್ಸ್ಗಳು ಇರುತ್ತಲ್ವಾ, ಕಾಲೇಜ್ ಗ್ರೂಪ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಿರ್ತಾರೆ ಸೆಮ್-ವೈಸು ಅಂತ. ಸೊ ಅದಕ್ಕೆ ಸೆಂಡ್ ಮಾಡಿ, ಸ್ಟಡಿ ಗ್ರೂಪಿಗೆ ಸೆಂಡ್ ಮಾಡಿ, ಅವರಿಗೂ ಗೊತ್ತಾಗ್ಲಿ, ಅವರು ಕೂಡ ನೋಡ್ಕೊಳ್ಳಿ. ಸೊ ಇದಿಷ್ಟು ಹೇಳ್ತಾ, ಇದಿಷ್ಟು ಪೇಷನ್ಸ್ ಆಗಿ ನೀವು ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.